ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳನ್ನ ಹೇಳಿಕೊಳ್ಳುತ್ತೇನೆ. ತಂದೆ ದೇವರ ಒಂದು ಮಹಾಕೃಪೆಯಿಂದ ತಂದೆ ದೇವರು ನಮ್ಮೆಲ್ಲರನ್ನ ಕೂಡ ಆತನ ಕಣ್ಣಿನ ಗುಡ್ಡೆಂದೇ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಒಂದುಗೂಡಿಸಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ಮಾಡಿದಂಥ ಈ ಮಹಾಕೃಪೆಗಾಗಿ ನಾವೆಲ್ಲರೂ ಕೂಡ ನಮ್ಮ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ದಿನದ ಈ ಒಂದು ವರ್ಷದ ವೇದ ಪಾಠಕ್ಕೆ ನಾವು ಮುಂದುವರಿಯೋಣ. ಪ್ರಿಯ ಸದಸ್ಯರೇ, ಕಳೆದ ವಾರದಲ್ಲಿ ನಾವು ನೋಡಿದಂಥ ಪಾಠ ಮೂರು ಮಾರ್ಗಗಳು ಎಂಬ ಪಾಠದ ಮೊದಲನೇ ಭಾಗವನ್ನು ನಾವು ನೋಡೋದಕ್ಕೆ ದೇವರು ನಮಗೆ ಕೃಪೆ ಮಾಡಿದರು. ಸೊ ಪ್ರಿಯರೇ, ಇವತ್ತಿನ ದಿನದಲ್ಲಿ ಈ ಒಂದು ಮೂರು ಮಾರ್ಗ ಎಂಬ ಪಾಠದ ಭಾಗ ಎರಡನ್ನು ಏನು ಮಾಡೋಣ, ಇವತ್ತು ನಾವು ಧ್ಯಾನಿಸೋಣ. ಪ್ರಿಯ ಸದಸ್ಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದಾಗ ಎರಡು ಮಾರ್ಗಗಳ ವಿಷಯವಾಗಿ ಏನು ಮಾಡಿದ್ರು, ಅಲ್ಲಿ ಮಾತಾಡಿದ್ರು. ನಾವು ಕಳೆದ ಪಾಠದಲ್ಲಿ ಓದಿದ್ದು. ಸೊ ಮೊದಲನೇ ಮಾರ್ಗವು ಅಥವಾ ದಾರಿ ಅಂತ ಹೇಳಲ್ಪಟ್ಟಿದೆ. ಅದು ವಿಶಾಲವಾದ ದಾರಿ, ಇಂಗ್ಲೀಷಲ್ಲಿ ಬ್ರಾಡ್ ವೇ ಅಂತ ಬರೆಯಲ್ಪಟ್ಟಿದೆ ಮೊದಲನೇದಾಗಿ. ಎರಡನೇದು ನೋಡಬೇಕಾದ್ರೆ ಬಿಕ್ಕಟ್ಟಾದ ದಾರಿ, ನ್ಯಾರೋ ವೇ. ಮತ್ತಾಯದಲ್ಲಿ 7ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ಈ ವಾಕ್ಯಗಳು ಬರೆಯಲ್ಪಟ್ಟಿದೆ. ಸೊ ಮೊದಲನೇ ಮಾರ್ಗ ಅದು ವಿಶಾಲವಾದ ಮಾರ್ಗವು, ಅದರಲ್ಲಿ ಪ್ರವೇಶಿಸುವರು ಎಲ್ಲರೂ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಎರಡನೇ ಮಾರ್ಗ ಬಿಕ್ಕಟ್ಟಾದ ಮಾರ್ಗ, ಅದನ್ನು ಕಂಡುಹಿಡಿಯೋರು ಸ್ವಲ್ಪ ಜನ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಪ್ರೀತಿಯ ಸದಸ್ಯರೇ, ಮಾರ್ಗ ಅಂದರೆ ಏನು? ಮಾರ್ಗ ಅಂತ ಸ್ವಾಮಿ ಹೇಳುವಂಥ ಮಾತು ಏನಂದರೆ, ನಮ್ಮ ಒಂದು ಜೀವನ, ನಾವು ಮಾಡುವಂಥ ಒಂದು ಜೀವನದ ವಿಷಯವಾಗಿಯೇ ಮಾರ್ಗ ಅಂತ ಏನಾಗಿದೆ ಹೇಳಲ್ಪಟ್ಟಿದೆ. ಈ ಸಮಯ ಹೇಳಿದಂಥ ಮಾರ್ಗ ಎಂಬ ಪದ ಅದು ಒಂದು ಊರಿಗೆ ಹೋಗುವ ದಾರಿಯ ವಿಷಯವಾಗಿ ಅಲ್ಲ ಪ್ರೀತಿಯ ಸದಸ್ಯರೇ, ಅದು ನಮ್ಮ ಜೀವನದ ಬಗ್ಗೆ, ನಾವು ಬಾಳುವಂಥ ಒಂದು ಜೀವನ ಅಥವಾ ನಮ್ಮ ನಡವಳಿಕೆ, ಇವುಗಳಾಗಿ ಹೇಳಲ್ಪಟ್ಟಿದೆ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಪ್ರಿಯರೇ ಸದಸ್ಯರೇ, ಇದು ವಿಶಾಲವಾದ ಮಾರ್ಗ ಅದು ಏನು ಅಂತ ನೋಡೋದಾದರೆ, ಅದು ದೇವರಿಗೆ ಅವಿಧತೆಯಾಗಿ ಜೀವಿಸುವಂಥ ಒಂದು ಜೀವನ ಅಥವಾ ಪಾಪದ ಒಂದು ಜೀವನ. ಪ್ರಿಯರೇ, ಈ ಲೋಕದಲ್ಲಿ ಮೊದಲನೇದಾಗಿ ಈ ಒಂದು ಪಾಪವನ್ನು ಮಾಡಿ, ಈ ಮಾರ್ಗವನ್ನು ಉಂಟು ಮಾಡಿ, ಪಾಪ ಎಂಬ ಮಾರ್ಗವನ್ನು ಉಂಟು ಮಾಡಿ ಅದರಲ್ಲಿ ಪ್ರವೇಶಿಸಿದಂಥ ಮೊದಲನೇ ವ್ಯಕ್ತಿ ಯಾರಂತ ನೋಡೋದಾದರೆ ಅದು ಆದಾಮನು. ಇದು ನಮ್ಮ ಕಳೆದ ಪಾಠದಲ್ಲಿ ನೋಡಿದ್ದ. ಪ್ರಿಯರೇ, ಮೊದಲನೇ ಪಾಪಿ, ದಿ ಫಸ್ಟ್ ಸಿನ್ನರ್ ಇನ್ ದ ವರ್ಲ್ಡ್. ಸೊ ದೇವರ ವಾಕ್ಯಕ್ಕೆ ಅವಿಧೇಯನಾಗಿ, ದೇವರು ತಿನ್ನಬಾರದಂತ ಹೇಳಿದಂಥ ಅನ್ನನ್ನು ತಿಂದು ದೇವರ ಮಾತಿಗೆ ಅವಿಧೇಯನಾಗಿ ಪಾಪಿಯಾಗಿ ಈ ಮಾರ್ಗದಲ್ಲಿ ಪ್ರವೇಶಿಸಿದ್ದು ಅಂತ ನೋಡಿದು. ಸೊ ಎರಡನೇ ಮಾರ್ಗ ಬಿಕ್ಕಟ್ಟಾದ ಮಾರ್ಗ, ಅದನ್ನು ಉಂಟು ಮಾಡಿದ್ದು ಯಾರಂತ ಕೂಡ ನಾವು ನೋಡೋದಾದರೆ ಅದು ಎರಡನೇ ಆದಾಮನಾಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಸೊ ಮೊದಲನೇ ಮಾರ್ಗವನ್ನು ಉಂಟು ಮಾಡಿದ್ದು ಆದಾಮನು, ಎರಡನೇ ಮಾರ್ಗವನ್ನು ಉಂಟು ಮಾಡಿದ್ದು ಯಾರಂತ ನೋಡಬೇಕಾದ್ರೆ ಅದು ಎರಡನೇ ಆದಾಮನು ಆಗಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ಆ ಒಂದು ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆದರು. ಸೊ ಈ ವಿಶಾಲವಾದ ಮಾರ್ಗವು ಏನನ್ನು ತಂದಿತ್ತು ಅಂತ ನೋಡೋದಾದರೆ ಅದು ಈ ಲೋಕಕ್ಕೆ ಮರಣವನ್ನು ಏನು ಮಾಡಿತ್ತು, ತಂದಿತ್ತು. ಈ ವಿಶಾಲವಾದ ಮಾರ್ಗ ಎಲ್ಲಿ ಹೋಗುತ್ತೆ ಅಂತ ನೋಡಬೇಕಾದ್ರೆ ಅದು ನಾಶನಕ್ಕೆ ಹೋಗುತ್ತೆ ಎಂಬುದಾಗಿ ನಾವು ಓದಬೇಕಾದ್ರೆ ಅದು ಮರಣಕ್ಕೆ ಏನಾಯಿತು, ಹೋಯಿತು. ಆದಾಮನು ಮಾಡಿದಂಥ ಪಾಪದಿಂದ ಈ ಲೋಕಕ್ಕೇನಾಯಿತು, ಮರಣವು ಬಂತು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಸೊ ಎರಡನೇ ಮಾರ್ಗ ಬಿಕ್ಕಟ್ಟಾದ ಮಾರ್ಗ ಅದು ಯಾವುದು ಅಂದರೆ ಅದು ಯೇಸು ಸ್ವಾಮಿ ಉಂಟು ಮಾಡಿದಂಥ ಮಾರ್ಗ. ಅಂದರೆ ಅವರು ಜೀವಿಸಿದ ಒಂದು ಜೀವನ, ದೇವರಿಗೆ ವಿಧೇಯನಾಗಿ ಜೀವಿಸಿ ಆ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಪ್ರಿಯ ಸದಸ್ಯರೇ ಈ ಮರಣವನ್ನು ಅವರು ಜೀವವಾಗಿ ಏನು ಮಾಡಿದ್ರು, ಮಾರ್ಪಡಿಸಿದ್ರು. ಸೊ ಯೇಸು ಕ್ರಿಸ್ತನ ಮೂಲಕ ಎಲ್ಲರಿಗೂ ಏನಿದೆ,
ಜೀವ ಇದೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಸಿದ್ದನೆಯ ಸ್ವಾಮಿ ಬಂದು ಎರಡು ಮಾರ್ಗಗಳಾಗಿ ಏನು ಮಾಡಿದರು ಹೇಳಿದ, ವಿಶಾಲವಾದ ಮಾರ್ಗ, ಅದರಲ್ಲಿ ಪ್ರವೇಶಿಸುವರು ಅನೇಕರಲ್ಲ, ಎಲ್ಲರೂ. ಆದಮನ ಸಂಬಂಧದಿಂದ ಎಲ್ಲರಿಗೂ ಮರಣ ಬಂತು, ಕ್ರಿಸ್ತನ ಸಂಬಂಧದಿಂದ ಎಲ್ಲರಿಗೇನಾಗುತ್ತೆ, ಜೀವ ಬರುತ್ತೆ ಎಂಬುದಾಗಿ ಬೈಬಲಲ್ಲಿ ನಾವು ಓದಿದ್ದು. ಸೊ ಇನ್ನೊಂದು ಸಾರಿ ಈ ವಾಕ್ಯವನ್ನು ಓದೋಣ. ಒಬ್ಬನ ಅವಿಧತೆಯಿಂದನೇ ಎಲ್ಲರೂ ಪಾಪಿಗಳಾದರು, ಅದೇ ರೀತಿಯಾಗಿ ಒಬ್ಬನ ವಿಧೇಯತೆಯಿಂದ ಅನೇಕರು ಅಂತ ನೋಡ್ಬೇಕಾದ್ರೆ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಬನ್ನಿ ವಾಕ್ಯ ಓದೋಣ. ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯವನ್ನು ಓದೋಣ. ರೋಮಪತ್ರಿಕೆ 5 ವಾಕ್ಯ 19. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ನೋಡಿದ ಪ್ರಿಯರೇ, ಒಬ್ಬರು ಎಂದ್ರೆ ಯಾರು? ಒಬ್ಬನು ಅಂದ್ರೆ ಆದಮನ ಒಬ್ಬನ ಅವಿಧೇಯತೆಯಿಂದ ಎಲ್ಲರೇನಾದರೂ ಪಾಪಿಗಳಾದರು, ಆ ಪಾಪದಿಂದ ಎಲ್ಲರಿಗೂ ಮರಣ ಬಂತು. ಅದೇ ಸಮಯದಲ್ಲಿ ಎರಡನೇ ಮಾರ್ಗವಾಗಿ ಅಂದರೆ ಒಬ್ಬನ ವಿಧೇಯತೆಯಿಂದ ಪ್ರಿಯ ಸರಸರೇ ಎಲ್ಲರೇನಾಗ್ತಾರೆ, ನೀತಿವಂತರಾಗುತ್ತಾರೆ ಎಂಬುದಾಗಿ ಬೈಬಲನ್ನಾಗಿದೆ ಬರೆಯಲ್ಪಟ್ಟಿದೆ. ಸರಿ ಪ್ರಿಯ ಸರಸರೇ, ಈ ಮಾರ್ಗವು ನೋಡಬೇಕಾದ್ರೆ ಮೊದಲನೇ ಮಾರ್ಗದ ವಿಷಯವಾಗಿ ನೋಡಬೇಕಾದ್ರೆ ಅದು ಮರಣಕ್ಕೆ ಹೋಯಿತು, ವಿಶಾಲವಾದ ಮಾರ್ಗ. ಎರಡನೇದು ಬಿಕ್ಕಟ್ಟಾದ ಮಾರ್ಗ, ಅದು ಜೀವಕ್ಕೆ ಹೋಗುತ್ತೆ ಎಂಬುದಾಗಿ ನಾವು ಕಲಿತ ಪಾಠದಲ್ಲಿ ನೋಡುವಾಗ, ಯಾವ ಜೀವಕ್ಕೆ ಈ ಬಿಕ್ಕಟ್ಟಾದ ಮಾರ್ಗವು ನಡೆಸ್ತದೆ? ಈ ಬಿಕ್ಕಟ್ಟಾದ ಮಾರ್ಗ ಅಂದರೆ ಯೇಸು ಥರ ಜೀವಿಸೋದ ಮೂಲಕ, ಯೇಸು ಹೇಗೆ ಜೀವಿಸ್ತಾರೋ ಅದೇ ರೀತಿಯಾಗಿ ಅವರ ಹೆಜ್ಜಾಡಲ್ಲಿ ಹಿಂಬಾಲಿಸುವವರಾಗಿ ಇರುವಂಥ ನಮಗೆ ಏನು ಜೀವ ಕೊಡುತ್ತೆ, ಯಾವ ಜೀವಕ್ಕೆ ಈ ಬಿಕ್ಕಟ್ಟಾದ ಮಾರ್ಗವು ಅದು ನಡೆಸುತ್ತದೆ ಎಂಬುದಾಗಿ ನೋಡಬೇಕಾದ್ರೆ ಅದು ಜೀವಕ್ಕೆ ಏನು ಮಾಡುತ್ತೆ, ನಡೆಸ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರಿಯ ಸರಸರೇ, ಯಾವ ಜೀವಕ್ಕೆ ಅಂತ ನಾವು ಕಳೆದ ಪಾಠದಲ್ಲಿ ನೋಡಿದ ಜೀವದಲ್ಲಿರುವಂಥ ವ್ಯತ್ಯಾಸಗಳು ಏನು? ಜೀವಗಳೇನಿದೆ, ಜೀವಗಳಲ್ಲಿ ವ್ಯತ್ಯಾಸಗಳಿದೆ. ಮರಗಿಡಗಳಿಗೇನಿದೆ, ಜೀವ ಇದೆ ಪ್ರಿಯ ಸರಸರೇ. ಅದೇ ರೀತಿಯಾಗಿ ಮೃಗಗಳಿಗೆ ಜೀವ ಇದೆ, ಅದೇ ರೀತಿಯಾಗಿ ಮನುಷ್ಯನಿಗೆ ಜೀವ ಇದೆ. ಪ್ರಿಯರೇ, ಈ ಭೂಮಿಯಲ್ಲಿ ಈ ಜೀವಗಳಲ್ಲಿ ಯಾವುದು ಉನ್ನತವಾದ ಜೀವ ಅಂತ ನೋಡಬೇಕಾದ್ರೆ ಅದು ಮನುಷ್ಯನಿಗೆ ಕೊಟ್ಟಿರುವಂಥ ಜೀವ. ಮನುಷ್ಯನು ಬಂದು ದೇವರ ಒಂದು ರೂಪದಲ್ಲಿ, ದೇವರ ಒಂದು ಛಾಯೆಯಲ್ಲಿ ಏನು ಮಾಡಿದ್ದಾರೆ, ರೂಪಿಸಲ್ಪಟ್ಟಿದ್ದಾನೆ. ಮನುಷ್ಯನ ನೋಡಿ ಮೃಗಗಿಂತ ಮೇಲಾಗಿದ್ದಾನೆ ಪ್ರಿಯ ಸರಸರೇ. ಹಂಗ ನೆಕ್ಸ್ಟ್ ನೋಡ್ಬೇಕಾದ್ರೆ ಮನುಷ್ಯನಿಗಿಂತ ಮೇಲಾಗಿರೋರು ಯಾರು ಅಂತ ನೋಡ್ಬೇಕಾದ್ರೆ ದೇವದೂತರು, ಏಂಜಲ್ಸ್. ನೋಡ್ಬೇಕಾದ್ರೆ ಬೈಬಲ್ ನಾವು ಓದಿದ್ದೋ, ದೇವದೂತರು ಮನುಷ್ಯರಿಗಿಂತ ಮೇಲಾಗಿದ್ದಾರೆ. ಕೀರ್ತನೆ 8ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಮನುಷ್ಯ ಕುಮಾರನನ್ನು ದೇವರು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ವಾಕ್ಯ ಇದೆ. ಅದರಿಂದ ದೇವದೂತರು ಮನುಷ್ಯನಿಗಿಂತ ಮೇಲಾಗಿದ್ದಾರೆ, ಅವ್ರಿಗೂ ಜೀವ ಇದೆ. ಅವ್ರಿಗೆ ಮೇಲೆ ಏನು ಜೀವ ಇದೆ? ದೇವದೂತರಿಗಿಂತ ಮೇಲಾದ ಜೀವ ಯಾವುದು ಅಂತ ನಾವು ನೋಡೋದಾದರೆ ಅದು ನಮ್ಮ ತಂದೆಯಾದ ದೇವರಿಗೆ ಇರುವಂಥ ಜೀವ. ನಮ್ಮ ತಂದೆಯ ದೇವರಿಗೂ ಕೂಡ ಜೀವ ಇದೆ ಪ್ರಿಯ ಸರಸರೇ. ಆದರೆ ಅವರಲ್ಲಿರುವಂಥ ಜೀವ ಎಂಥ ಜೀವ ಅಂತ ನೋಡ್ಬೇಕಾದ್ರೆ ಅದು ಅಮರತ್ವವುಳ್ಳ ಜೀವವು. ವಾಕ್ಯ ಹೋದ್ರಿ 1ನೇ ತಿಮೋಥೆಯು 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯನ ನಾವು ಓದೋದಾದರೆ ಅದು ಅಮರತ್ವವುಳ್ಳ ಜೀವ, ಹಿಮಾರ್ಟಾಲಿಟಿ ಅಂತ ಆಂಗ್ಲದಲ್ಲಿ ಹೇಳಲ್ಪಟ್ಟಿದೆ. ಅದು ದೇವನೊಬ್ಬನೇ ಆ ಜೀವದಲ್ಲಿ ಇದ್ದಾರೆ ಎಂಬುದಾಗಿ ಈ ವಾಕ್ಯವು ಹೇಳಲ್ಪಟ್ಟಿದೆ. ಓದೋಣ ಹೋದ್ರಿ 1ನೇ ತಿಮೋಥೆಯು 6ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ಒಂದನೇ ತಿಮೋಥೆಯು 6:16 ಓದ್ರಿ. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ನೋಡ್ರಿ ಪ್ರಿಯ ಸಹೋದರರೇ, ಈ ವಾಕ್ಯ ಏನ್ ಹೇಳ್ತದೆ ನೋಡ್ರಿ, ತಾನೊಬ್ಬನೇ ಅಮರತ್ವವುಳ್ಳವನು. ಪ್ರಿಯರೇ, ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಮತ್ತು ಮನುಷ್ಯರಲ್ಲಿ ಯಾವ ಮನುಷ್ಯನು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಪ್ರಿಯರೇ, ತಂದೆ ದೇವರು ಎಂಥ ಜೀವದಲ್ಲಿದ್ದಾರೆ ಅಂದರೆ
ಅಮರತ್ವವುಳ್ಳ ಜೀವ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮುಖ್ಯವಾದ ಒಂದು ಜೀವ ಇದು, ಇಮಾರ್ಟಾಲಿಟಿ. ಪ್ರಿಯರೇ, ಆಂಗ್ಲದಲ್ಲಿ ನೋಡ್ಕೊಳ್ಬೇಕೆ ಅದು ಅಮರತ್ವ, ಅದು ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಅದು ಇಮಾರ್ಟಾಲಿಟಿ. ಇಮಾರ್ಟಾಲಿಟಿ ಅಂದರೆ ಏನು ಅಂದರೆ ಪ್ರಿಯರೇ, ಅದಕ್ಕೇನಿಲ್ಲ, ಸಾವೇ ಇಲ್ಲ, ಅದನ್ನು ಅಳಿಸೋಕ್ಕೆ ಆಗೋದಿಲ್ಲ. ಅದನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಜೀವವನ್ನು ಅಳಿಸ್ಬೋದು ಪ್ರಿಯರೇ, ಮರ ಗಿಡಗಳನ್ನ ಅಳಿಸ್ಬೋದು, ಮನುಷ್ಯನನ್ನು ಅಳಿಸ್ಬೋದು, ದೂತರನ್ನ, ಮೃಗಗಳು ಎಲ್ಲರೂ ಕೂಡ ಅಳಿಸ್ತಾರೆ, ಸಾಯ್ತಾರೆ. ಆದರೆ ಅಮರತ್ವ ಜೀವದಲ್ಲಿರೋರಿಗೆ ಸಾವೇ ಇಲ್ಲ. ಯಾರಿಂದಲೂ ಸಾಯಿಸೋಕ್ಕಾಗಲ್ಲ, ಯಾವ ಒಂದು ಆಯುಧಗಳಿಂದಲೂ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ಆ ಜೀವನೇ ಅಮರತ್ವ ಜೀವ. ಆ ಜೀವದಲ್ಲಿ ಯಾರೊಬ್ಬರು ಇದ್ರಂದರೆ ತಂದೆಯಾದ ದೇವರೊಬ್ಬನೇ ಅಮರತ್ವ ಜೀವದಲ್ಲಿದ್ದರು. ಪ್ರಿಯರೇ, ಈ ಬಿಕ್ಕಟ್ಟಾದ ಮಾರ್ಗವು ಎಲ್ಲಿ ಹೋಗುತ್ತೆ ಅಂತ ನೋಡಬೇಕಾದ್ರೆ, ಅಂದರೆ ಈ ಬಿಕ್ಕಟ್ಟಾದ ಮಾರ್ಗ ಅಂದರೆ ಈ ಒಂದು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಆ ಒಂದು ಜೀವನ, ಯೇಸು ಸ್ವಾಮಿ ಹೋಗಿದಂಥ ಆ ಜೀವನ, ದೇವರಿಗೆ ವಿಧೇಯನಾಗಿ ಅವರು ಜೀವಿಸಿದ ಜೀವ ಎಲ್ಲೋಯ್ತು ಅಂತ ನೋಡಬೇಕಾದ್ರೆ ಅಮರತ್ವ. ಪ್ರಿಯ ಸದಸ್ಯರೇ, ಅದೇ ನಾವು ಇಲ್ಲಿ ನೋಡೋದು. ಪ್ರಿಯ ಸದಸ್ಯರೇ, ಜೀವದಲ್ಲಿರುವಂಥ ಡಿಫ್ರೆನ್ಸಸ್ ಅಥವಾ ಗ್ರೇಡ್ಸ್ಗಳು ಏನು ಅಂತ ನೋಡಬೇಕಾದ್ರೆ, ಜೀವಗಳಲ್ಲಿ ಏನಿದೆ, ಗ್ರೇಡ್ಸ್ಗಳಿದೆ. ಮನುಷ್ಯ, ಮೃಗ, ಮನುಷ್ಯ, ದೂತರು, ದೂತರ ಮೇಲೆ ದೇವರಿದ್ದಾರೆ. ಪ್ರಿಯರೇ, ಈ ನ್ಯಾರವೇ, ಈ ಬಿಕ್ಕಟ್ಟಾದ ಮಾರ್ಗ ನಮ್ಮನ್ನು ಈ ದೇವರ ಒಂದು ಸ್ಥಳಕ್ಕೆ, ದೇವರಿರುವಂಥ ಆ ಒಂದು ಸ್ಥಾನಕ್ಕೆ ನಮ್ಮನ್ನು ಏನು ಮಾಡುತ್ತೆ, ನಮ್ಮನ್ನು ನಡೆಸ್ತದೆ. ಸೊ ಈ ಜೀವದಲ್ಲಿ ತಂದೆಯಾದ ದೇವರೊಬ್ಬರು ಇದೆ ಅಂತ ನಾವು ನೋಡಿದ್ದು. ತಂದೆ ದೇವರೊಬ್ಬನೇ ಈ ಅಮರತ್ವ ಜೀವದಲ್ಲಿ ಇದ್ದಾರೆ ಅಂತ ಬೈಬಲ್ ಹೇಳ್ತು. ಪ್ರಿಯರೇ, ಈ ಜೀವನ ಮೊದಲನೇದಾಗಿ ತಂದೆಯಾದ ದೇವರು, ಈ ಅಮರತ್ವ ಜೀವನ ತಂದೆಯಾದ ದೇವರು ಯಾರಿಗೆ ಕೊಟ್ಟರು ಅಂತ ನಾವು ಬೈಬಲಲ್ಲಿ ನೋಡಬೇಕಾದ್ರೆ, ಅದು ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟರು. ಯೇಸು ಸ್ವಾಮಿನಿಗೆ ತಂದೆಯಾದ ದೇವರು ಈ ಅಮರತ್ವ ಜೀವವನ್ನು ಏನು ಮಾಡೋದು, ತಾನೊಬ್ಬನೇ ಇದ್ದರು, ಅವರೊಬ್ಬರೇ ಅಮರತ್ವ ಜೀವದಲ್ಲಿದ್ದರು. ಆದರೆ ಅವರು ಅದನ್ನು ಮೊದಲನೇದಾಗಿ ಯಾರಿಗೆ ಕೊಟ್ಟರು ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅದನ್ನು ಕೊಟ್ಟರು ಅಂತ ಈ ವಾಕ್ಯ ನಮಗೆ ಹೇಳ್ತದೆ. ಯೋಹನ 5:26 ವಾಕ್ಯವನ್ನು ನಾವು ಓದೋಣ. ಜಾನ್ 5th chapter verse 26 ಓದ್ರಿ. ಯೋಹನ 5:26. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದ ಓದಿ ಬ್ರದರ್. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ಪ್ರಿಯ ಸದಸ್ಯರೇ, ಈ ವಾಕ್ಯವನ್ನು ಗಮನಿಸಿ, ತುಂಬ ಮುಖ್ಯವಾದ ವಾಕ್ಯಗಳು ಇವುಗಳೆಲ್ಲ. ತಂದೆಯು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಆತನು ಅನುಗ್ರಹಿಸಿದಾನೆ. ಪ್ರಿಯರೇ, ಇಲ್ಲಿ ನೋಡ್ರಿ, ವಾಕ್ಯ ಏನು ಹೇಳ್ತದೆ, ತಂದೆಯ ದೇವರು ಹೇಗಿದ್ದಾರೆ ಅಂದರೆ ಸ್ವತಃ ಜೀವವುಳ್ಳವರಾಗಿದ್ದಾರೆ. ತಂದೆಯ ದೇವರು ಬಂದು ಸ್ವತಃ ಜೀವವುಳ್ಳವರಾಗಿದ್ದಾರಂತೆ. ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿ ಇರುವಂತೆ ಆತನು ಅನುಗ್ರಹಿಸಿದ್ದಾನೆ. ಪ್ರಿಯರೇ, ಈ ಸ್ವತಃ ಜೀವ ಅಂದರೆ ಏನು? ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ಏನು ಹೇಳ್ತದೆ, ಸ್ವತಃ ಜೀವ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಲೈಫ್ ಇನ್ ಹಿಮ್ಸೆಲ್ಫ್, ಲೈಫ್ ಇನ್ ಹಿಮ್ಸೆಲ್ಫ್. ಏನು ಲೈಫ್ ಇನ್ ಹಿಮ್ಸೆಲ್ಫ್? ಲೈಫ್ ಇನ್ ಹಿಮ್ಸೆಲ್ಫ್ ಅಂದರೆ ತಂದೆಯಾದ ದೇವರಿಗೆ ಜೀವವು ಅವರಲ್ಲೇ ಇದೆ ಅಂತ ಈ ವಾಕ್ಯ ಹೇಳ್ತದೆ. ತಂದೆಯಾದ ದೇವರ ಜೀವ ಎಲ್ಲಿದೆ ಅಂದರೆ ನೋಡ್ಬೇಕಾದ್ರೆ, ಅವರ ಜೀವ ಎಲ್ಲಿದೆ ಅಂದರೆ ಅವರ ಜೀವವು ಅವರಲ್ಲೇ ಇದೆ. ಅದನ್ನೇ ಇಲ್ಲಿದೆ ಅಂತ. ಸ್ವತಃ ಜೀವ ಅಂದರೆ ಅವರು ಜೀವ ಯಾವುದು ಮೇಲೆ ಏನಾಗಿಲ್ಲ, ಯಾವುದು ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ನೋಡ್ರಿ, ನಮ್ಮ ಜೀವ ಹೆಂಗಿದೆ ಅಂತ ನಾವು ನೋಡೋಣ. ನಮ್ಮ ಜೀವ, ನಾವು ಸ್ವತಃ ಜೀವ ಉಳ್ಳವರ ಅಂತ ನೋಡೋದಾದರೆ ಇಲ್ಲ. ಸ್ವತಃ ಜೀವ ಅಂದರೆ ಏನಂದರೆ ಯಾವ ಸೋರ್ಸ್ ಇರಲ್ಲ, ಅದನ್ನೇ ಅಮರತ್ವ. ನೋಡ್ರಿ ಪ್ರಿಯರೇ, ನಾವು ಜೀವಿಸ್ಬೇಕಂದ್ರೆ ಏನು, ನಮ್ಮ ಜೀವ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ಜೀವವು ಊಟದಲ್ಲಿ ಇದೆ. ನಾವು ಊಟ ಮಾಡಿದ್ರೇ ಏನಾಗ್ತೀವಿ, ಜೀವಂತವಾಗಿರ್ತೀವಿ ಅಲ್ಲ ಪ್ರಿಯರೇ? ನಮಗೆ ಒಂದು 20 ದಿವಸ ಊಟನೇ ಇಲ್ಲ, ಊಟ ಮಾಡದೇ ಇದ್ದರೆ
ಈ ದೇಹ ಏನಾಗುತ್ತೆ, ಜೀವ ಹೋಗ್ಬಿಡುತ್ತೆ. ನಾವು ಜೀವಂತವಾಗಿರ್ಬೇಕಂದ್ರೆ ನಮಗೆ ಊಟ ಬೇಕು, ನೀರು ಬೇಕು. ಪ್ರಿಯರೇ, ನಾವು ಜೀವಂತವಾಗಿರ್ಬೇಕಂದ್ರೆ ನೀರು ಕೂಡ ನಮಗೆ ಬೇಕು, ಅವಶ್ಯವಿದೆ. ಅದೇ ರೀತಿ ಸಮಯದಲ್ಲಿ ನಮಗೆ ಗಾಳಿ ಬೇಕು, ಉಸಿರಾಡೋಕ್ಕೆ ನಮಗೇನು ಬೇಕು, ನಮಗೆ ಗಾಳಿ ಬೇಕು, ಆಕ್ಸಿಜನ್ ಬೇಕು. ಈ ದೇಹದಕ್ಕೆ ಒಂದು 5 ನಿಮಿಷಗಳು ಗಾಳಿ ಇಲ್ಲ ಅಂದರೆ, ಒಂದು 5 ಮಿನಿಟ್ಸು ನಮ್ಮನ್ನ ಯಾರಾದರೂ ನಮ್ಮ ಮೂಗು ಬಾಯಿನ ಮುಚ್ಕೊಂಡ್ರೆ, ಯಾರಾದ್ರು ನಮ್ಮ ಬಾಯಿ ಮೂಗುನ ಮುಚ್ಕೊಬಿಟ್ರೆ ಏನಾಗ್ತೀವಿ, ನಾವು ಸತ್ತು ಹೋಗ್ತೀವಿ ಅಲ್ವಾ? ಯಾಕೆಂದರೆ ಈ ದೇಹಕ್ಕೆ ಒಂದೊಂದು ಸೆಕೆಂಡು ಏನು ಬೇಕು, ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಸಮೀಪದಲ್ಲಿ ಕೂಡ ನೋಡಿದ ಕೊರೋನಾ ಸಮಯದಲ್ಲಿ ಅನೇಕರು ಆಕ್ಸಿಜನ್ ಇಲ್ಲದೇನಾದರೂ ಸತ್ತೋದರು, ಅನೇಕರಿಗೆ ಆಕ್ಸಿಜನ್ ಸಿಗಲಿಲ್ಲ. ಬರೀರೆ ಈ ದೇಹ ಜೀವಿಸ್ಬೇಕಂದ್ರೆ ಏನು ಬೇಕು, ಇದಕ್ಕೆ ಆಕ್ಸಿಜನ್ ಬೇಕು. ಹಾಗಾದರೆ ಇವುಗಳು ಹೊರಗಡೆ ಇದೆ ನೋಡಿ, ಇದು ಸ್ವತಃ ಜೀವಲ್ಲ, ನಮ್ಮ ಜೀವ ಬಂದು ನಮಗೆ ನಿದ್ರೆ ಬೇಕು. ನಾವೇನು ಮಾಡಬೇಕು, ನಿದ್ರೆ ಮಾಡಬೇಕು. ಮತ್ತು ನಮಗೆ ತಕ್ಕ ಕ್ಲೈಮೇಟ್ ಬೇಕು ನಮಗೆ ಅಲ್ವಾ? ತುಂಬ ಬಿಸಿಲಿರಬಾರ್ದು, ತುಂಬ ಚಳಿ ಕೂಡ ಇರಬಾರ್ದು. ಬ್ಯಾಲೆನ್ಸ್ ಕ್ಲೈಮೇಟ್ ಇದ್ದರೆ ಮಾತ್ರ ನಮ್ಮಿಂದ ಏನಾಗುತ್ತೆ, ಜೀವಿಸ್ಲಿಕ್ಕಾಗತ್ತೆ. ಹಾಗಾದರೆ ದಿನನಿತ್ಯ ನಾವು ಏನು ಮಾಡಬೇಕು, ದಿನನಿತ್ಯ ನಾವು ಊಟವನ್ನು ಏನು ಮಾಡಬೇಕು, ನಮಗೆ ಒಳಗೆ ತಗೊಂಡ್ರೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಅದೇ ನಮ್ಮ ಜೀವ ಎಲ್ಲಿದೆ ಅಂದರೆ, ನಮ್ಮ ಜೀವ ಹೊರಗಡೆ ಇದೆ. ನಮ್ಮ ಜೀವ ನಾವು ಸ್ವತಃ ಜೀವವುಳ್ಳವರಲ್ಲ, ನಮ್ಮಲ್ಲಿ ಜೀವ ಇಲ್ಲ. ನಮ್ಮ ಹೊರಗಡೆ ಇರುವಂಥ ಊಟ, ನೀರು ಮತ್ತು ಗಾಳಿ ಇವುಗಳನ್ನ ನಾವು ಏನು ಮಾಡಬೇಕು, ನಮ್ಮ ದೇಹ ಒಳಗಕ್ಕೆ ನಾವು ತಗೋಬೇಕು. ಅವುಗಳಲ್ಲಿ ಜೀವ ಇದೆ. ಅದೇನೇ ಪ್ರಿಯರೇ, ಆದರೆ ತಂದೆಯ ದೇವರು ಆ ರೀತಿಯಾಗಲ್ಲ. ತಂದೆಯ ದೇವರು ಸ್ವತಃ ಜೀವ ಅಂದರೆ ಯಾವ ಸೋರ್ಸ್ ಅವ್ರಿಗೆ ಬೇಕಾಗಿಲ್ಲ. ಅವರು ಊಟ ಮಾಡಬೇಕಂತ ಅವಶ್ಯ ಇಲ್ಲ. ಯಾಕೆಂದರೆ ಅವರ ಜೀವ ಊಟದಲ್ಲಿ ಇಲ್ಲ, ನೀರಲ್ಲಿ ಇಲ್ಲ, ಗಾಳಿಯಲ್ಲಿ ಇಲ್ಲ. ಅವ್ರು ನಮ್ಮ ಥರ ಊಟ ಮಾಡಲ್ಲ, ನೀರು ಕುಡಿಯಲ್ಲ, ನಮ್ಮ ಥರ ಶ್ವಾಸಿಸಲ್ಲ. ಪ್ರಿಯರೇ, ನಮ್ಮ ಥರ ಅವ್ರು ನಿದ್ರೆ ಮಾಡಲ್ಲ. ಅದೇ ಸ್ವತಃ ಜೀವ. ಸ್ವತಃ ಜೀವನ ಲೈಫ್ ಅವ್ರ ಒಳಗಡೆ ಇದೆ, ಲೈಫ್ ಇನ್ ಹಿಮ್ಸೆಲ್ಫ್. ಹಂಗಿದ್ದು ನೋಡಿ, ಲೈಫ್ ಬಂದು ಹಿಮ್ಸೆಲ್ಫ್. ಹೌದು ಪ್ರಿಯರೇ, ಅವರಲ್ಲಿ ಜೀವವು ಏನಾಗುತ್ತೆ, ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಅವರಲ್ಲಿ ಏನಾಗುತ್ತೆ ಅಂದರೆ ಜೀವ ಉತ್ಪತ್ತಿ ಆಗುತ್ತೆ. ಪ್ರಿಯ ನೋಡಿ, ಇಲ್ಲಿ ನಾವು ನೋಡುವಂಥ ಎಲ್ಲ ಜೀವಿಗಳು ಎಲ್ಲಿಂದ ಬಂತು ಅಲ್ವಾ? ಮೃಗಗಳು, ಮನುಷ್ಯರು ಮತ್ತು ದೂತರುಗಳು ಎಲ್ಲರೂ ಕೂಡ, ಈ ಎಲ್ಲ ಜೀವಗಳು ಯಾರಿಂದ ಬಂತಂದರೆ ನಮ್ಮ ತಂದೆಯಾದ ದೇವರು. ಅದಕ್ಕೇನೆ ಅವರಿಗೆ ತಂದೆಯಾದ ದೇವರಂತ ಬೈಬಲ್ ಹೇಳುತ್ತೆ. ತಂದೆಯಾದ ದೇವರಂದ್ರೆ ಏನಪ್ಪ ಅಂದರೆ ಲೈಫ್ ಗಿವರ್ ಅಂತ. ಲೈಫ್ ಗಿವರ್ ಪ್ರಿಯರೇ, ಜೀವ ಕೊಡೋರು. ಅವ್ರಿಗೆ ಯಾರು ಜೀವ ಕೊಟ್ಟಿಲ್ಲ, ಯಾಕಂದರೆ ಅವ್ರ ಜೀವ ಅವರಲ್ಲೇ ಇದೆ. ನಮಗೆ ಜೀವ ಕೊಟ್ಟಿದ್ದು ನಮ್ಮ ತಂದೆ ತಾಯಿ ಜೀವ ಕೊಟ್ಟರು. ಆ ನಂತರ ನಮ್ಮ ಜೀವಿಸ್ಬೇಕಂದ್ರೆ ನಮಗೆ ನೀರು, ಊಟ ಇವುಗಳೆಲ್ಲ ಬೇಕು. ಅದ ಪ್ರಿಯರೇ, ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಅದನ್ನೇ ಅಮರತ್ವ. ಅಮರತ್ವ ಅಂದರೆ ಯಾವ ಒಂದು ಸೋರ್ಸ್ ಅದಕ್ಕೆ ಬೇಕಾಗಿಲ್ಲ. ಊಟ, ನೀರು ಈ ರೀತಿಯಾದಂಥ ಆಧರಣೆ ಅದಕ್ಕೆ ಬೇಕಿಲ್ಲ. ನಮ್ಮ ಜೀವಕ್ಕೆ ಆಧರಣೆ ಏನಪ್ಪ ಅಂದರೆ ಊಟ, ನೀರು ಮತ್ತು ಗಾಳಿ. ಪ್ರಿಯರೇ, ಇದನ್ನ ನೋಡಿ ವಾಕ್ಯ ಈ ರೀತಿ ಹೇಳ್ತದ್ದು, ತಂದೆಯು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಅಲ್ವಾ, ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಆತನು ಅನುಗ್ರಹಿಸಿದ್ದಾನೆ. ಹಾಗಾದರೆ ಪ್ರಿಯರೇ, ಯಾವಾಗ ಇದನ್ನು ಕೊಟ್ಟರು ತಂದೆಯ ದೇವರು ಅಂತ ನೋಡ್ಬೇಕಾದ್ರೆ, ತಂದೆಯ ದೇವರು ಯೇಸು ಸ್ವಾಮಿಗೆ ಯಾವಾಗ ಈ ಅಮರತ್ವ ಜೀವವನ್ನು ಕೊಟ್ಟರು, ಯಾವಾಗ ಈ ಸ್ವತಃ ಜೀವವನ್ನು ಕೊಟ್ಟರು ಅಂತ ನೋಡೋದಾದರೆ, ಯೇಸು ಸ್ವಾಮಿ ಈ ಭೂಮಿಗೆ ಬಂದು, ಪ್ರಿಯ ಸದಸ್ಯರೇ ನೋಡಿ, ದೇವದೂತರು ಕೂಡ ಆಹಾರದಿಂದನೇ ಬದುಕ್ತಾರೆ. ದೇವದೂತರು ಕೂಡ ನಮ್ಮ ಹಾಗೆ ಅವರು ಕೂಡ ಆಹಾರದಿಂದನೇ ಬದುಕ್ತಾರಂತ ವಾಕ್ಯ ಹೇಳ್ತದೆ. ಕೀರ್ತನೆ 78, 24, 25 ದೂತರು ಏನು ಊಟ ಮಾಡ್ತಾರೆ, ಅವರ ಆಹಾರ ಏನು ಎಂಬುದಾಗಿ ಹೇಳಲ್ಪಟ್ಟಿದೆ ನೋಡಿ. ವಾಕ್ಯ ಹೋದರೆ Psalm 78 verse 24 and 25 ಅದನ್ನು. ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭಜಿಸಿದನು, ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. ಹೋದ್ರಿ ಶಿಷ್ಯ, ನೆಕ್ಸ್ಟ್ ವರ್ಸ್ 24 and 25. 24, 25 ಹೋದ್ರಿ. 78. ಸ್ವರ್ಗ ಧಾನ್ಯವಾದ ಮಾನವನ್ನು
ಅವರಿಗೋಸ್ಕರ ಸುರಿಸಿ ಉಣ್ಣಲಿಕ್ಕೆ ಕೊಟ್ಟನು. ಹ್ಮ್ ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಭೋಜಿಸಿದನು. ನೋಡಿದ್ರ ಪ್ರಿಯ ಆತನು ಹ್ಮ್ ಸಾಕು ಆತನು ಸಿಸ್ಟರ್, ಸಾಕು ಸಿಸ್ಟರ್. ನೋಡಿ, ಸ್ವರ್ಗ ಧಾನ್ಯವಾದ ಮನ್ನಾವನ್ನು ಅವರಿಗೋಸ್ಕರ ಮಾಡಿ ಸೂರಿಸಿದನು. ಮನ್ನ ತಿಂದ್ರಲ್ಲ ಇಸ್ರಾಯೇಲ್ಯರು. ಇಸ್ರಾಯೇಲ್ 40 ವರ್ಷ ಅರಣ್ಯದಲ್ಲಿ ಮನ್ನ ತಿಂದ್ರಲ್ಲ, ಆ ಮನ್ನ ಏನಪ್ಪ? ಅದು ಯಾರು ತಿನ್ನೋ ಆಹಾರ ಅಂದರೆ ಅದು ದೇವದೂತರ ಆಹಾರವಾಗಿದೆ. ಅದೇ ಪ್ರಿಯರೇ, ಅವರಲ್ಲಿ ಪ್ರತಿಯೊಬ್ಬನು ದೇವದೂತರ ಆಹಾರವನ್ನು ಅವರು ಭುಜಿಸಿದರು ಅಂತ ಇಲ್ಲಿ ವಾಕ್ಯವು ಹೇಳ್ತದೆ. ಹೌದು ಪ್ರಿಯರೇ, ದೇವದೂತರು ಕೂಡ ಡಿಪೆಂಡೆನ್ಸ್ ಅಂದರೆ ಅವರು ಕೂಡ ಏನು ಮಾಡ್ತಾರೆ, ಊಟದಲ್ಲಿ ಊಟ ಮಾಡಬೇಕು. ಅವರು ಕೂಡ ನಮ್ಮ ಹಾಗೆ ಅವ್ರಿಗೂ ರೆಸ್ಟ್ ಮಾಡಬೇಕು ಅವರು. ಆದರೆ ತಂದೆ ದೇವರು ಸ್ವತಃ ಜೀವ ಉಳ್ಳವರು. ಸ್ವತಃ ಜೀವ ಅಂದರೆ ಯಾವುದಕ್ಕೂ ಯಾವುದ ಮೇಲೆ ಅವರ ಆಧರಣೆ ಇಲ್ಲ. ಸರಿ, ಇದನ್ನ ಯೇಸು ಸ್ವಾಮಿಗೆ ಮೊದಲನೇದಾಗಿ ಕೊಟ್ಟರು. ಯಾವಾಗ ಕೊಟ್ಟರು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಈ ಬಿಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸಬೇಕು. ಏನದು ಬಿಕ್ಕಟ್ಟಾದ ಮಾರ್ಗ? ಪ್ರಿಯ ಸರಸರೆ, ಅವರು ತನ್ನನ್ನೇ ದೇವರ ಚಿತ್ತಕ್ಕೆ ಏನು ಮಾಡಿ ತನ್ನ ಒಪ್ಪಿಸಿದ್ರು. ದೇವರ ಚಿತ್ತಕ್ಕೆ ಅದನ್ನು ಒಪ್ಪಿಸಿ ದೀಕ್ಷಾಸ್ಥಾನದ ಮೂಲಕ ಅದಕ್ಕೆ ಸೂಚನೆಯಾಗಿರುವಂಥ ದೀಕ್ಷಾಸ್ಥಾನನ ಅವ್ರು ತಗೊಂಡು ಆ ಮಾರ್ಗದಲ್ಲಿ 33.5 ವರ್ಷ 33.5 years 3.5 years ಏನು ಮಾಡಿದ್ರು ಪ್ರಿಯ ಸರಸ, ಆ ಮಾರ್ಗದಲ್ಲಿ ಅವರು ನಡೆದರು. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನೆರೆದು ಪ್ರಿಯರೇ ಅದನ್ನು ಏನು ಮಾಡಿದ್ರು, ಶಿಲ್ಬೆ ಮೇಲೆ ಅದನ್ನು ಮುಗಿಸಿದ್ರು. ಅವ್ರ ಭೂಮಿಗೆ ಬಂದಂಥ ಉದ್ದೇಶ ಇದೆ. ಯಾಕೆ ಯೇಸು ಭೂಮಿಗೆ ಬಂದರು ಅಂದರೆ ಪ್ರಿಯರೇ, ಈ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲ್ಬೆ ಮೇಲೆ ಏನಾಗಬೇಕು, ಅವರು ಜೀವ ಕೊಡಬೇಕು. ಮನುಷ್ಯರ ಪಾಪಕ್ಕೆ ಜೀವ ಕೊಡೋದೇ ದೇವರ ಚಿತ್ತವಾಗಿತ್ತು. ಸಕಲ ಅವಮಾನಗಳು ನಿಂದನೆಗಳನ್ನ ಅವರು ಅನುಭವಿಸ್ಕೊಂಡು ಏನು ಮಾಡಿದ್ರು, ಅದನ್ನು ಶಿಲುವೆಯಲ್ಲಿ ನೆರವೇರಿಸಿದರು. ಪ್ರೀತಿಯ ಸಹೋದರರೇ, ಅದಕ್ಕೆ ಬದಲಾಗಿ ಅದಕ್ಕೆ ಪ್ರತಿಯಾಗಿ ದೇವರು ಏನು ಮಾಡೋದಂದರೆ ಅವರಿಗೆ 3ನೇ ದಿವಸ ಅವರಿಗೆ ಆ ಒಂದು ಸ್ವತಃ ಜೀವವನ್ನು ಏನು ಮಾಡಿದ್ರು, 3rd day ಸ್ವಾಮಿ ಏನಾದರೂ ಮರಣದಿಂದ ಜೀವಿಸಿದರು. ಪ್ರಿಯ ಸಹೋದರರೇ, ಈ ರೈಸನ್ ಫ್ರಮ್ ಡೆತ್ ಮೊದಲನೇದಾಗಿ ಪ್ರಿಯ ಸಹೋದರರೇ ಮರಣದಲ್ಲಿ ಎದ್ದಿದಂಥ ಮೊದಲನೇವನು ಯಾರಂತ ನೋಡಬೇಕಾದ್ರೆ ಪ್ರಥಮ ಫಲ ಯಾರಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದೆ. 1 ಕೊರಿಂಥದವರಿಗೆ ವಾಕ್ಯ ಓದ್ರಿ, 15ನೇ ಅಧ್ಯಾಯದಲ್ಲಿ 20ನೇ ವಾಕ್ಯವನ್ನು ಓದ್ರಿ. 1 Corinthians 15 chapter verse 20 ಓದೋಣ. 1 ಕೊರಿಂಥದವರಿಗೆ 15:20ನೇ ವಾಕ್ಯವನ್ನು ಓದ್ರಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ನೋಡ್ರ ಪ್ರಿಯ ಸರಸರೇ, ನಿದ್ರೆ ಹೋದವರಲ್ಲಿ ಅವ್ರು ಏನಾಗಿದ್ದಾರೆ ಅಂದ್ರೆ ಪ್ರಥಮ ಫಲ, ಫಸ್ಟ್ ಫ್ರೂಟ್ ಅಮಾಂಗ್ ದಿ ಡೆತ್. ಪ್ರಿಯ ಸರಸರೇ, ಹಾಗಾದ್ರೆ ಯೇಸು ಸ್ವಾಮಿ ಸತ್ತಿದ್ದಾರೆ, ಸತ್ತೇನಾದ್ರು ಅವರು ಜೀವಂತವಾದರು, ಅವರು ಪುನರುತ್ಥಾನ ಹೊಂದ್ಕೊಂಡ್ರು. ಪ್ರಿಯರೇ, ಅದು ಎಂಥ ಪುನರುತ್ಥಾನ ಅಂದರೆ ಅದು ಅಮರತ್ವ ಜೀವಕ್ಕೆ ಏನಾದ್ರು ಸೇರಿಕೊಂಡ್ರು ಸ್ವಾಮಿ ಯೇಸು ಸ್ವಾಮಿ. ಇನ್ನೊಂದು ವಾಕ್ಯ ಹೋದ್ರಿ, ಪ್ರಕಟಣೆ 1:18 ಓದೋಣ. ರೆವಲ್ಯೂಷನ್ 1st chapter verse 28 ಓದ್ರಿ. 18 ಪ್ರಕಟಣೆ 1 ವಾಕ್ಯ 18 ಓದೋಣ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲೇ ಅವೆ. ಹೌದಾ ಪ್ರಿಯ ಸರಸರೇ, ಸತ್ತವನಾದನು ಈಗ ಏನಾಗಿದ್ದಾರಂತೆ, ಇದು ಬದುಕಿದ್ದಾನೆ. ಯುಗ ಯುಗಂಕೆ ಏನಾಗಿದ್ದಾರಂತೆ, ಬದುಕಿದವನಾಗಿದ್ದಾರೆ. ಪ್ರಿಯರೇ, ಇನ್ಮೇಲೆ ಸ್ವಾಮಿಗೇನಿಲ್ಲ, ಸಾವೇ ಇಲ್ಲ. ತಂದೆ ದೇವರು ಹೇಗೆ ಅಮರತ್ವದಲ್ಲಿದ್ದಾರೋ ಅದೇ ರೀತಿಯಾಗಿ ಈಗ ಯಾರು ಕೊಟ್ರು ಅಂದರೆ ಯೇಸು ಸ್ವಾಮಿಗೆ ಕೊಟ್ಟರು. ಯಾವಾಗ ಕೊಟ್ಟರು? ಈ ಬಿಕ್ಕಟ್ಟಾದ ಮಾರ್ಗ ಅಂದರೆ ತನ್ನನ್ನೇ ದೇವರ ಚಿತ್ತಕ್ಕೆ ಒಪ್ಪಿಸಿ ದೇವರ ಚಿತ್ತಕ್ಕೆ ವಿಧೇಯನಾಗಿ ಏನು ಮಾಡಿದ್ರು, ಅದು ಆ 3.5 ವರ್ಷ ಅವರು ಅದರಲ್ಲಿ ನಡೆದು ಶಿಲುಬೆಯಲ್ಲಿ ಏನು ಮಾಡಿದ್ರು, ಅದನ್ನು ಅಂತ್ಯ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ದೇವರು ಅವ್ರಿಗೆ ಏನು ಕೊಟ್ಟರು ಅಂದರೆ ಈ ಅಮರತ್ವ ಜೀವನ ಏನು ಮಾಡಿದ್ರು, ಕೊಟ್ಟರು.
ಅದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸತ್ತೇನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ, ಮರಣ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಅಂತ ಸ್ವಾಮಿ ಹೇಳ್ತಾರೆ. ಸರಿ ಬೇರೆ, ಈಗ ನೆಕ್ಸ್ಟು ನೋಡಿ ಗಮನಿಸಿ, ನೆಕ್ಸ್ಟ್ ಬಂದು ಸ್ವಾಮಿ ಈ ಒಂದು ಅಮರತ್ವ ಜೀವ, ಇಮಾರ್ಟಾಲಿಟಿನ ಯಾರಿಗೆ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಅದು ಯೇಸು ಸ್ವಾಮಿಯ ಹೆಜ್ಜಾಡನ್ನ ಹಿಂಬಾಲಿಸೋರಿಗೆ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ, ಈಗ ಅದೇ ಹೆಜ್ಜಾಡನ್ನ ಬಿಟ್ಟು ಹೋಗಿದ್ದಾರೆ. ಯಾರೆಲ್ಲ ಆ ಹೆಜ್ಜಾಡನ್ನ ಕಂಡಿಡಿದು, ಪ್ರಿಯರೇ ನೋಡಿ, ಒಬ್ಬರು ಹೋದಂಥ ಮಾರ್ಗ, ಯೇಸು ಸ್ವಾಮಿ ಒಂದು ಮಾರ್ಗದಲ್ಲಿ ಹೋದ್ರಲ್ಲ, ಏನು ಮಾರ್ಗ? ದೇವರಿಗೆ ವಿಧೇಯನಾಗಿ, ದೇವರ ಚಿತ್ತಕ್ಕೆ ವಿಧೇಯನಾಗಿ, ಪ್ರಿಯರೇ ಅವಮಾನಗಳು, ಸಂಕಟಗಳು ಎಲ್ಲವೂ ಏನು ಮಾಡಿದ್ರು, ಅದನ್ನು ಸಹಿಸಿಕೊಂಡು ತನ್ನ ಜೀವವನ್ನೇ ದೇವರಿಗೆ, ಈ ಲೋಕದ ಪಾಪಕ್ಕೆ ಏನು ಮಾಡಿದ್ರು, ಅವರು ಜೀವನ ಕೊಟ್ರಲ್ಲ. ಆ ಒಂದು ಮಾರ್ಗ, ಆ ಜೀವನದ ಒಂದು ಸೂಚನೆಯನ್ನು, ಅದರ ಹೆಜ್ಜಾಡನ್ನು ಏನು ಮಾಡಿದ್ದಾರೆ ಅಂದರೆ ಬಿಟ್ಟು ಹೋಗಿದ್ದಾರೆ. ಅದನ್ನು ಯಾರು ಕಂಡುಹಿಡಿತಾರೋ ಅದನ್ನೇ ಹೇಳಿದ್ರು, ಈ ಬಿಕ್ಕಟ್ಟಾದ ಮಾರ್ಗವನ್ನು ಕಂಡುಹಿಡಿಯೋರು ಸ್ವಲ್ಪ ಜನ ಅಂದ್ರಲ್ಲ, ಈ ಬಿಕ್ಕಟ್ಟಾದ ಮಾರ್ಗವನ್ನು ಕಂಡುಹಿಡಿಯೋರು ಸ್ವಲ್ಪ ಜನ. ಅದನ್ನು ಯಾರು ಕಂಡುಹಿಡಿದು ಆ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ಕೂಡ ಈ ಅಮರತ್ವ ಜೀವವು ಕೊಡಲ್ಪಡುತ್ತದೆ. ವಾಕ್ಯ ಓದೋಣ ಬನ್ನಿ. 1 ಪೇತ್ರ 2ನೇ ಅಧ್ಯಾಯದಲ್ಲಿ 21ನೇ ವಾಕ್ಯವನ್ನು ಓದ್ರಿ. 1 Peter 2nd chapter verse 21 ಓದೋಣ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ನೋಡಿದ ಪ್ರಿಯ ಸರಸರ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ ಅಂದ್ರೆ ಯಾಕೆ ನೀವು ಯೇಸು ಕ್ರಿಸ್ತನ ಹತ್ರ ಬಂದಿದ್ದೀರಾ? ಏನಕ್ಕೆ ಯೇಸು ಸ್ವಾಮಿನ ಹತ್ರ ನಾವು ಬಂದಿದ್ದೀವಿ? ಇದಕ್ಕೆ ಏನಕ್ಕೆ ಕರೆಯಲ್ಪಟ್ಟಿದ್ದೀವಿ ಅಂದ್ರೆ ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೀರಿ. ಎದಕ್ಕಾಗಿ ಅಂದ್ರೆ ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಮಗೆ ಮಾದರಿಯನ್ನು ಬಿಟ್ಟು ಹೋಗಿದ್ದಾನೆ. ಈ ಮಾದರಿಯಾದಂಥ ಜೀವನ ಅಲ್ಲೋ, ಎಕ್ಸಾಂಪಲ್ ಲೈಫ್ ನೋಡಿ. ಇಲ್ಲಿ ಹೇಳ್ತದೆ, ಏನು ಹೇಳ್ತದೆ ಅಂದರೆ, ಕ್ರೈಸ್ಟ್ ಆಲ್ಸೋ ಸಫರ್ಡ್ ಫಾರ್ ಅಸ್, ಲಿವಿಂಗ್ ಅನ್ ಎಕ್ಸಾಂಪಲ್ ದಟ್ ಈ ಶುಡ್ ಫಾಲೋ ಹಿಸ್ ಸ್ಟೆಪ್ಸ್. ಕರ್ತನಾದಂಥ ಯೇಸು ಕ್ರಿಸ್ತನ್ ಏನು ಮಾಡಿದ್ದಾರೆ, ಒಂದು ಎಕ್ಸಾಂಪಲ್ ಲೈಫ್ ಮಾಡಿ ಜೀವಿಸಿದ್ದಾರೆ. ನೋಡಿ, ಆದಾಮನು ನೋಡ್ಬೇಕಾದ್ರೆ ಎಂಥ ಒಂದು ಎಕ್ಸಾಂಪಲ್ ಆಗ್ಬಿಟ್ರು, ದೇವರಿಗೆ ಅವಿಧೇಯನಾಗಿ ಈ ವಿಶಾಲವಾದ ಮಾರ್ಗದಲ್ಲಿ ಹೋಗಿ ನಮಗೆಲ್ಲ ಮರಣವನ್ನು ತಂದರು. ಆದರೆ ಯೇಸು ಸ್ವಾಮಿ ಈ ಒಂದು ಬಿಕ್ಕಟ್ಟಾದ ಮಾರ್ಗವನ್ನಲ್ಲಿ ಹೋಗಿ ಅವ್ರಿಗೂ ಜೀವ ಪಡ್ಕೊಂಡ್ರು, ಅಮರತ್ವ ಜೀವ, ಮತ್ತು ನಮಗೂ ಕೂಡ ಹೆಜ್ಜಾಡನ್ನು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದನ್ನು ಯಾರು ಕಂಡಿಡಿದು ಆ ಹೆಜ್ಜಾಡಲ್ಲಿ ನಡೀತಾರೋ ಬೇರೆ ಅಂಥವ್ರಿಗೂ ಕೂಡ ಈ ಅಮರತ್ವ ಜೀವ ಏನಾಗುತ್ತೆ, ಕೊಡಲ್ಪಡ್ತದೆ. ನೋಡಿ, ಅದೇ ವಾಕ್ಯ ಹೇಳ್ತದೆ. ಈಗ ನಮಗೂ ಈ ಅಮರತ್ವ ಜೀವದ ಬಗ್ಗೆ ನಾವು ಎಲ್ಲೆಲ್ಲ ನಾವು ಓದ್ತಾ ಇದ್ದೀವಿ ನೋಡಿ. ಅಮರತ್ವ ಜೀವನ ಫೋಕಸ್ ಮಾಡಬೇಕು ನಾವು. ಇವಾಗ ಈ ಪಾಠದಲ್ಲಿ 2ನೇ ಮಾರ್ಗದ ವಿಷಯದಲ್ಲಿ ನೋಡ್ಬೇಕಾದ್ರೆ, ಸೆಕೆಂಡ್ ವೇ ಇಟ್ ಲೀಡ್ಸ್ ಟು ಲೈಫ್. ಬಟ್ ಯಾವ ಜೀವ ಅಂದರೆ ಇಟ್ ಲೀಡ್ಸ್ ಟು ಇಮಾರ್ಟಲ್ ಲೈಫ್, ಇಮಾರ್ಟಾಲಿಟಿ. ಪ್ರಿಯರೇ, ಅಮರತ್ವದ ಜೀವಕ್ಕೆ ಏನು ಮಾಡುತ್ತೆ, ನಡೆಸ್ತದೆ. ಅದು ತಂದೆಯಿಂದ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿತ್ತು. ಅವರು ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಅದನ್ನು ಪಡ್ಕೊಂಡ್ರು. ಈಗ ನಮಗೆ ಆ ಒಂದು ಹೆಜ್ಜಾಡನ್ನು ಏನು ಮಾಡಿದ್ದಾರೆ, ಇಟ್ಟೋಗಿದ್ದಾರೆ. ನಾವು ಕೂಡ ಆ ಸ್ಟೆಪ್ನ ಫಾಲೋ ಮಾಡಿದ್ರೆ ನಮಗೂ ಕೂಡ ಇದು ಕೊಡಲ್ಪಡ್ತದೆ. ಯಾವಾಗ ಅಂದರೆ ಸತ್ತು ಪುನರುತ್ಥಾನ ಆಗುವಾಗ. ಪುನರುತ್ಥಾನದ ವಿಷಯವಾಗಿ ಪೌಲರು 1ನೇ ಕೊರಿಂಥದಲ್ಲಿ ಬರೀತಾರೆ. ಸೊ ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ಓದ್ಕೊಂಡು ಹೋಗೋಣ ಬನ್ನಿರಿ. 1ನೇ ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲಿ ಪ್ರಿಯ ಸರಸ್ವತಿ, 1 Corinthians 15 ಚಾಪ್ಟರಲ್ಲಿ 43 ಒಂದೊಂದು ವಾಕ್ಯವನ್ನು ಓದ್ರಿ. 43 ಓದ್ರಿ. ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಬಲಾವಸ್ಥೆಯಲ್ಲೇ ಬಿತ್ತಲ್ಪಡುತ್ತದೆ. ಬಾಲಾವಸ್ಥೆಯಲ್ಲೇ ಎದ್ದು ಬರುವುದು ಪ್ರಕೃತಿ ದೇಹವಾಗಿ ಬಿತ್ತಲ್ಪಡುತ್ತದೆ. ಆತ್ಮೀಕ ದೇಹವಾಗಿ ಎದ್ದು ಬರುವುದು ಪ್ರಕೃತ ದೇಹವಿರುವುದಾದರೆ ಆತ್ಮೀಕ ದೇಹವೂ ಇರುವುದು. ಸಾಕು ಸಿಸ್ಟರ್.
ಸರ್ ನೋಡಿ ಪ್ರಿಯ ಸರಸರೇ, ಇಲ್ಲಿ 43ನೇ ವಾಕ್ಯದಲ್ಲಿ ನಾವು 43ಯಲ್ಲಿ ನೋಡೋದಾದರೆ, ಹೀನ ಅವಸ್ಥೆಯಲ್ಲಿ ಬಿದ್ದಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುತ್ತದೆ. ನಿರ್ಮಲಾವಸ್ಥೆಯಲ್ಲಿ ಬಿದ್ದಲ್ಪಡುತ್ತದೆ, ಬಲವಸ್ಥೆಯಲ್ಲಿ ಎದ್ದು ಬರ್ತದೆ. ಪ್ರಕೃತ ದೇಹವಾಗಿ ಬಿದ್ದಲ್ಪಡ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರ್ತದೆ. ಪ್ರಿಯ ಸರಸರೇ, ಪುನರುತ್ಥಾನದ ವಿಷಯವಾಗಿ ಪೌಲರು ಇಲ್ಲಿ ಹೇಳ್ತಾರೆ, ನಾವು ಸಾಯಬೇಕಾದ್ರೆ ನಾವು ಕ್ರಿಸ್ತನ ಹಿಂಬಾಲಿಸಿ, ನಮ್ಮ ಮರಣ ಪರ್ಯಂತ ಕರ್ತನಾಗದ ಯೇಸು ಕ್ರಿಸ್ತನ ಹಿಂಬಾಲಿಸಿ ಆತನ ಹೆಜ್ಜಾಡಲ್ಲಿ ನಾವು ನಡೆದು ನಾವು ಮರಣ ಹೊಂದಿ ನಾವು ಪುನರುತ್ಥಾನ ಆಗಬೇಕಾದ್ರೆ ಪ್ರಿಯರೇ, ನಮಗೆ ಎಂಥ ಪುನರುತ್ಥಾನ ಕೊಡಲ್ಪಡ್ತದೆ ಅಂದರೆ ಪ್ರಿಯಸರೇ, ಸ್ಪಿರಿಚುವಲ್ ಬಾಡಿ ನಮಗೆ ಕೊಡಲ್ಪಡ್ತದೆ. ಎಂಥ ಜೀವ, ಅದನ್ನು 53ನೇ ವಾಕ್ಯದಲ್ಲಿ ನಾವು ಓದೋಣ ಬನ್ರಿ. 53 ಓದ್ರಿ ಹಂಗೆ. ಲಯವಾಗುವ ಈ ದೇಹವು ನಿರ್ಮಲಯಾತ್ವವನ್ನು ಧರಿಸಿಕೊಳ್ಳುವುದು. ಮರಣದೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ನೋಡಿದ್ರೆ ಪ್ರಿಯ ಸರಸ, ನಮ್ಮ ವಿಷಯವಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಪೌಲರು. ನಮಗೆ ಆಗುವಂಥ ಒಂದು ಪುನರುತ್ಥಾನ ವಿಷಯವಾಗಿ ಓದ್ತಾರೆ. ಇಲ್ಲಿ ಈ ವಾಕ್ಯ, ಈ ಅಧ್ಯಾಯ ಪೂರ್ತಿಯಾಗಿ ನೀವು ಓದ್ಕೊಳ್ಳಿ, 15 ಚಾಪ್ಟ್ರು. ಅದರಲ್ಲಿ ಹೇಳ್ಬೇಕಾದ್ರೆ, ಲಯವಾಗುವ ಈ ದೇಹ ನಿರ್ಲಯವಸ್ಥನ್ನು ಧರಿಸಿಕೊಳ್ಳುವುದು. ಲಯ ಅಂದರೆ ಇದು ನಾಶನ ಆಗುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಎಷ್ಟು ದಿನ ನಮ್ಮಿಂದ ಜೀವಿಸೋಕ್ಕಾಗುತ್ತೆ ನೋಡ್ರಿ ಪ್ರೇರೆ. ನಮ್ಮಿಂದ ಒಂದು 100 ವರ್ಷ ಕೂಡ ಜೀವಿಸೋದಕ್ಕಾಗಲ್ಲ. ನೀವು ಎಂಥ ಆಹಾರ ತಿಂದರೂ ಕೂಡ ಸರಿ, ಎಂಥ ಒಂದು ಎಕ್ಸಸೈಸು ನೀವು ಮಾಡಿದ್ರೂ ಕೂಡ ಸರಿ ಪ್ರಿಯರೇ, ಈ ಜೀವ ಈ ದೇಹವು 100 ವರ್ಷ ಕೂಡ ಏನು ಮಾಡಲ್ಲ, ನಿಲ್ಲಲ್ಲ. ಯಾಕೆಂದರೆ ಇದು ಲಯವಾಗುವ ದೇಹ ಅಂದರೆ ಪೆರಿಷಬಲ್ ಬಾಡಿ, ಇದು ಕರಪ್ಟಬಲ್ ಬಾಡಿ ಅಂದರೆ ಇದರ ಜೀವಕಾಲ ಅಷ್ಟೇ. ಆದರೆ ನೋಡಿ, ಇದು ಏನಾಗುತ್ತೆ, ನಿರ್ಲಯತ್ವವನ್ನು ಏನು ಮಾಡುತ್ತೆ, ಧರಿಸ್ಕೊಳ್ಬೇಕು. ನಿರ್ಲಯತ್ವ ಅಂದರೆ ಅದಕ್ಕೆ ಅಳಿವೇ ಇಲ್ಲ, ನಾಶನನೇ ಇಲ್ಲ ಪ್ರಿಯ. ಅದೇ ರೀತಿಯಾಗಿ ನೋಡಿ, ನೆಕ್ಸ್ಟು ಮರಣದೀನವಾಗಿರುವಂಥ ಈ ದೇಹ. ಮರಣದೀನ ಅಂದರೆ ಇದು ಏನಾಗುತ್ತೆ, ಸಾಯುವಂಥ ದೇಹ. ಇದು ಬಂದು ದಿಸ್ ಈಸ್ ಅ ಮಾರ್ಟಲ್ ಬಾಡಿ. ನೋಡಿ ಪ್ರಿಯರೇ, ಮರಣದೀನವಾದಂಥ ಈ ದೇಹವು ಅಮರತ್ವವನ್ನು ಏನು ಮಾಡಬೇಕು, ಧರಿಸ್ಕೊಳ್ಳುವುದು ಅವಶ್ಯವೇ ಅಂತ ಏನು ಮಾಡುತ್ತೆ, ಹೇಳುತ್ತೆ. ಪ್ರಿಯ ಸರಸರೇ, ಹಾಗಾದರೆ ಇದು ಯಾವಾಗ ಸಿಗುತ್ತೆ ಅಂದರೆ, ನಾವು ಈ ಬಿಕ್ಕಟ್ಟಾದ ಮಾರ್ಗದಲ್ಲಿ ಯಾರು ಅದನ್ನು ಕಂಡುಹಿಡಿದು ಅದರಲ್ಲಿ ನಡೆಯುತ್ತಾರೆ ಅಂಥವರಿಗೆ ಮಾತ್ರ ಕೊಡಲ್ಪಡ್ತದೆ. 54 ಕೂಡ ಓದ್ರಿ ಸಿಸ್ಟರ್, 54 ಆಲ್ಸೋ. 54ನೇ ವಾಕ್ಯವು ಕೂಡ ಓದೋಣ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನ ಧರಿಸಿಕೊಂಡಾಗ ಮರಣದೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ನೋಡಿದ ಪ್ರಿಯರೇ, ಅಮರತ್ವ ಜೀವದ ಬಗ್ಗೆ ಅನೇಕರಿಗೆ ಅದ್ರ ಬಗ್ಗೆ ತಿಳಿವಳಿಕೆ ಕಡಿಮೆ ಇದೆ. ಅಮರತ್ವ ಜೀವ ಅನೇಕರಿಗೆ ಅನ್ಕೊಳ್ಳೋದೇನೆಂದರೆ, ನಾವು ಸತ್ತರೆ ಪರಲೋಕಕ್ಕೆ ಹೋಗ್ತೀವಿ, ಕ್ರೈಸ್ತರು ಪರಲೋಕಕ್ಕೆ ಹೋಗ್ತಾರೆ, ಕ್ರೈಸ್ತರಲ್ಲದವರೆಲ್ಲ ನರಕಕ್ಕೆ ಹೋಗ್ತಾರೆ, ಇಷ್ಟೇ ಅನೇಕರು ಹೇಳುವಂಥವ್ರಾಗಿದೆ. ಆದರೆ ಪ್ರಿಯರೇ, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಏನು ಮಾಡುತ್ತೆ, ಧರಿಸ್ಕೋಬೇಕು. ಆ ಮರಣದಿನವಾಗುವಂಥ ಈ ದೇಹವು ಅಮರತ್ವವನ್ನು ಧರಿಸ್ಕೊಂಡಾಗ ಬರೆದಿರೋ ಮಾತು ನೆರವೇರುತ್ತೆ. ಹೌದು ಪ್ರೀತಿಯ ಸರಸರೇ, ಈ ದೇಹವು ಅಮರತ್ವನ ಧರಿಸ್ಕೊಳ್ಳುತ್ತೆ. ಅಮರತ್ವ ಇದನ್ನೇ ನೋಡ್ಬೇಕಾದ್ರೆ ಇನ್ನೊಂದು ಕಡೆ ಕೂಡ ನಾವು ಬೈಬಲ್ ಅನೇಕ ಕಡೆ ಬರೆಯಲ್ಪಟ್ಟಿದೆ. ರೋಮಪತ್ರಿಕೆ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಕೂಡ ಓದೋಣ. ಫಸ್ಟ್ ರೋಮನ್ಸ್ 2nd ಚಾಪ್ಟರ್ ಓದ್ರಿ. ರೋಮಪತ್ರಿಕೆ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಓದ್ರಿ. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಪ್ರಿಯ ಸರಸರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ಈ 7ನೇ ವಾಕ್ಯ ಕೂಡ ನಾವು ನೋಡ್ಬೇಕಾದ್ರೆ, ಯಾರು ಪ್ರಭಾವ ಮಾನ ನಿರ್ಲಯತ್ವ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಕೆಲವು ನಮ್ಮ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಕನ್ನಡದಲ್ಲಿ ಈ ರೀತಿಯಾಗಿದೆ. ಏನೋ ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಇಮಾರ್ಟಾಲಿಟಿ ಅಂತ ಹೇಳಲ್ಪಟ್ಟಿದೆ. ಅಮರತ್ವವನ್ನು ಯಾರು ಹುಡುಕ್ತಾರೋ, ಬೇಸರಕ್ಕೊಲ್ಲದೆ ಯಾರು ಒಳ್ಳೆಯದನ್ನು ಮಾಡ್ತಾರೋ ಅಂಥವರಿಗೆ ಇದೇನಾಗುತ್ತೆ, ಈ ಜೀವವು ಕೊಡಲ್ಪಡ್ತದೆ. ಪ್ರಿಯರೇ,
ಈಗ ನೆಕ್ಸ್ಟ್ ನೋಡ್ರಿ, ಮೊದಲನೇದಾಗಿ ತಾನೊಬ್ಬನೇ ಅಮರತ್ವವುಳ್ಳನಾಗಿದ್ದರು ತಂದೆಯಾದ ದೇವರು. ನೆಕ್ಸ್ಟ್ ಯಾರು ಕೊಟ್ಟರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಯಾವಾಗ ಕೊಟ್ಟರು? ಅವರು ಈ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆದರು. ಅಂದರೆ ದೇವರಿಗೆ ವಿಧೇಯನಾಗಿ ದೀಕ್ಷಾಸ್ಥಾನದಿಂದ ಶಿಲುಬೆಯ ಮರಣದವರೆಗೆ ದೇವರಿಗೆ ವಿಧೇಯನಾಗಿ ನಡ್ಕೊಂಡು, ಪ್ರಿಯರೇ, ಅವರು ಸತ್ತು ಪುನರುತ್ಥಾನವಾದಾಗ ಅವರಿಗೆ ಆ ಜೀವವು ಕೊಡಲ್ಪಟ್ಟಿತು. ಈಗ ಅವರ ಹೆಜ್ಜಾಡಲ್ಲಿ ನಡೆಯುವಂಥ ನಮಗೆ ಕೂಡ ಅವುಗಳೇನಾಗುತ್ತೆ? ಈ ಅಮರತ್ವ ಜೀವವು ಕೊಡಲ್ಪಡುತ್ತದೆ ಎಂಬುದಾಗಿ ಈ ವಾಕ್ಯಗಳಲ್ಲಿ ನಾವು ಏನು ಮಾಡ್ತೀವಿ? ನೋಡ್ತೀವಿ. ಆದರೆ ಪ್ರಿಯರೇ, ಏನು ಅಂತ ನೋಡಬೇಕಾದ್ರೆ ಈ ಜೀವವನ್ನು ಕಂಡುಹಿಡಿಯೋರು ಸ್ವಲ್ಪನೇ. ಪ್ರಿಯರೇ, ಈ ಬಿಕ್ಕಟ್ಟಾದ ಮಾರ್ಗವನ್ನು ಕಂಡುಹಿಡಿಯೋರು ಸ್ವಲ್ಪ ಅಂತಲೇ ಬೈಬಲಲ್ಲಿ ನಾವು ನೋಡ್ತೀವಿ. ವಾಕ್ಯ ಇನ್ನೊಂದ್ಸರಿ ಓದೋಣ. ಮತ್ತು 7:14 ವಾಕ್ಯವನ್ನು ಓದರೆ, ಈ ಬಿಕ್ಕಟ್ಟಾದ ಮಾರ್ಗವನ್ನು ಕಂಡುಹಿಡಿಯೋರು ಸ್ವಲ್ಪ ಜನ. 7ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. 7th chapter, Matthew 7:14. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರಲ್ಲೂ ಸ್ವಲ್ಪ ಜನ. ನೋಡಿದ ಪ್ರಿಯರೇ, ನಿತ್ಯ ಜೀವ ಅಂತ ಹಾಕಲ್ಪಟ್ಟಿದ್ದು, ಆ ರೀತಿ ಅಲ್ಲ ಅದು ಟ್ರಾನ್ಸ್ಲೇಷನ್ಸ್. ಜೀವಕ್ಕೆ ನಡೆಸುವ ದಾರಿಯು, ಪ್ರಿಯ ಸರ್, ಜೀವಕ್ಕೆ ನಡೆಸುವಂಥ ದಾರವು ಏನಾಗಿದೆ? ಅದು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಜೀವ ಎಂಥ ಜೀವ ಅಂದರೆ ಅಮರತ್ವ ಜೀವಕ್ಕೆ ಹೋಗುವಂಥದ್ದು. ಆದರೆ ಅದರಿಂದ ಅದನ್ನು ಕಂಡುಕೊಳ್ಳುವರು ಸ್ವಲ್ಪ ಜನ. ಸ್ವಲ್ಪ ಜನ ಮಾತ್ರ ಈ ರೀತಿಯಾದ ಮಾರ್ಗ ಇದೆ ಅಂತ ಕಂಡುಕೊಳ್ತಾರೆ. ಹೌದು ಪ್ರಿಯ ಸರಸರೇ, ನೋಡಿ, ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ಯೇಸು ಕ್ರಿಸ್ತನೇ ಜೀವ, ಮಾರ್ಗ, ಜೀವ, ಸತ್ಯ ಎಂಬ ಈ ಒಂದು ಮಾರ್ಗವನ್ನು ತಿಳಿದಿರೋರು ಸ್ವಲ್ಪನೇ, ಇದನ್ನು ಕಂಡುಹಿಡಿಯೋರು ಸ್ವಲ್ಪನೇ. ನೋಡಿ, ನಾವು ಲೋಕದಲ್ಲಿ ಈ ಕ್ರೈಸ್ತರು ಅಂದರೆ ಈ ಯೇಸು ಕ್ರಿಸ್ತನೇ ಮಾರ್ಗ ಅಂತ ಕಂಡುಹಿಡಿದವರು ಎಷ್ಟು ಜನ ಅಂತ ನೋಡಬೇಕಾದ್ರೆ, ಒಂದು ರಫ್ ಕ್ಯಾಲ್ಕುಲೇಷನ್, ಒಂದು 33% ಕ್ರಿಶ್ಚಿಯನ್ಸ್. ಆದರೆ ಇದರಲ್ಲಿ ನಿಜವಾದ ಕ್ರೈಸ್ತರು ಇಲ್ಲ, ಮೆಜಾರಿಟಿ ಕ್ರಿಶ್ಚಿಯನ್ಸ್ ನೋಡೋದಾದರೆ ಎಲ್ಲರೂ ನಾಮಿನಲ್ ಕ್ರಿಶ್ಚಿಯನ್ಸ್ಗಳೇ, ಅಂದರೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದಾರೆ. ಕ್ರಿಸ್ತನ ಹೆಜ್ಜಾಡನಲ್ಲಿ ನಡೆಯೋರು, ಕ್ರಿಸ್ತನ ಹೆಜ್ಜಾಡಲ್ಲಿ ನಡೆಯುವಂಥ ಕ್ರೈಸ್ತರು ಎಷ್ಟಿದ್ದಾರೆ ಅಂತ ನಾವು ಲೆಕ್ಕ ಮಾಡೋದಾದರೆ ತುಂಬ ಕಡಿಮೆನೇ. ಅದನ್ನೇ ಸ್ವಾಮಿ ಹೇಳ್ಬಿಟ್ರು, ಅದನ್ನು ಕಂಡುಹಿಡಿಯೋರು ಸ್ವಲ್ಪ ಜನ ಅಂತ ಸ್ವಾಮಿ ಏನು ಮಾಡಿಬಿಟ್ರು? ಹೇಳ್ಬಿಟ್ರು. ಸರಿ ಪ್ರಿಯರೇ, ಹಾಗಾದರೆ ಇಷ್ಟು ಜನರಿಗೆ ಏನು ಗೊತ್ತಿಲ್ಲ? ಈ ಮಾರ್ಗ ಗೊತ್ತಿಲ್ವಲ್ಲ, ಈ ಜೀವಕ್ಕೆ ಬರುವಂಥ ಮಾರ್ಗವು ಗೊತ್ತಿಲ್ವಲ್ಲ. ದೇವರು ಅವ್ರಿಗೇನಾದರೂ ಒಂದು ಮಾರ್ಗವನ್ನು ಏರ್ಪಾಡು ಮಾಡಿದ್ದಾರಾ? ನೋಡಿ, ಈ ಲೋಕದಲ್ಲಿರುವಂಥ ಹಿಂದೂ, ಮುಸ್ಲಿಮ್ಸು, ಬುದ್ಧಿಸ್ಟು ಅಲ್ಲೋ ಎಷ್ಟೋ ಜನರಿದ್ದಾರೆ. ನಮ್ಮ ಕುಟುಂಬದಲ್ಲಿ ನೋಡೋದಾದರೆ ಪ್ರಿಯರೇ, ನಾವು ಏನು ಮಾಡಿದ್ದೀವಿ? ರಕ್ಷಣೆ ಹೊಂದಿದ್ದೀವಿ, ನಾವು ಈ ಮಾರ್ಗವನ್ನು ಕಂಡುಕೊಂಡಿದ್ದೀವಿ. ಆದರೆ ನಮ್ಮ ರಿಲೇಷನ್ಸ್ಗಳಲ್ಲಿ ಎಷ್ಟೋ ಜನರಿಗೆ ಏನು ಗೊತ್ತಿಲ್ಲ? ಈ ಮಾರ್ಗವು ಗೊತ್ತಿಲ್ವಲ್ಲ, ಯೇಸು ಸ್ವಾಮಿಯೇ ಮಾರ್ಗ ಅಂತ ಗೊತ್ತಿಲ್ಲದವ್ರು ಎಷ್ಟೋ ಇದ್ದಾರಲ್ಲ. ಅವರಿಗೆ ಏನಾದರೂ ಮಾರ್ಗ ದೇವರ ಯೋಜನೆಯಲ್ಲಿ ಇದೆಯಾ ಅಂತ ನಾವು ನೋಡೋದಾದರೆ, ಬೈಬಲಲ್ಲಿ ಹುಡುಕೋದಾದರೆ ಪ್ರಿಯರೇ, ಅದೇ 3ನೇ ಒಂದು ಮಾರ್ಗ. ಇದನ್ನು ಪ್ರವಾದನೆಯಾಗಿ ಏನಾಗಿದೆ? ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಆ ಮಾರ್ಗ ಯಾವಾಗ ತೆರೆಯಲ್ಪಡುತ್ತದೆ ಪ್ರಿಯರೇ? ಅದು ಯೇಸುವಿನ 2ನೇ ಬರುವಿಕೆಯಲ್ಲಿ. ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ, ಯೇಸುಸ್ವಾಮಿ ಈ ಭೂಮಿಯಲ್ಲಿ ಬಂದು 2ನೇ ಬರುವಿಕೆಯಲ್ಲಿ ಬಂದು ಈ ಭೂಮಿಯನ್ನು 1000 ವರ್ಷ ಆಳ್ವಿಕೆ ಮಾಡ್ತಾರಲ್ಲ ಪ್ರಿಯರೇ, ಆವಾಗ ಈ ಮಾರ್ಗವು ತೆರೆಯಲ್ಪಡ್ತದೆ. ನೋಡಿ, ದೇವರ ಯೋಜನೆ ಹೆಂಗಿದೆ ನೋಡಿ. ಮೊದಲನೇ ಮಾರ್ಗ ನೋಡಬೇಕಾದ್ರೆ ಆದಾಮನ್ನು ಏನು ಮಾಡಿದ್ರು? ಓಪನ್ ಮಾಡಿದ್ರು ಅಲ್ವಾ? ಮನುಕುಲದ ತಂದೆಯಾಗಿರುವಂಥ ನಮ್ಮ ತಂದೆಯಾದ ಆದಾಮನು ಈ ಒಂದು ವಿಶಾಲವಾದ ಮಾರ್ಗವನ್ನು ಓಪನ್ ಮಾಡಿದ್ರು. ಯೇಸು ಸ್ವಾಮಿ ಮೊದಲನೇ ಬರುವಿಕೆಯಲ್ಲಿ ಬಂದು ಬಿಕ್ಕಟ್ಟಾದ ಮಾರ್ಗವನ್ನು ಏನು ಮಾಡಿದ್ರು? ಓಪನ್ ಮಾಡಿದ್ರು. ಸೊ 3ನೇದಾಗಿ ನೋಡಬೇಕಾದ್ರೆ ಯೇಸು ಸ್ವಾಮಿ 2ನೇ ಬರುವಿಕೆಯಲ್ಲಿ ಬಂದು ಯೇಸು ಸ್ವಾಮಿ ಏನು ಮಾಡ್ತಾರೆ? 3ನೇ ಮಾರ್ಗವನ್ನು ಓಪನ್ ಮಾಡ್ತಾರೆ. ಆ ಮಾರ್ಗದ ವಿಷಯವಾಗಿ ಬೈಬಲಲ್ಲಿ ಪ್ರವಾದನೆಯಾಗಿ ಏನಾಗಿದೆ? ಹೇಳಲ್ಪಟ್ಟಿದೆ. ಆ ಮಾರ್ಗವು ಯಾವ ಮಾರ್ಗ? ವಾಕ್ಯವಾದನ ಬನ್ರಿ. ಯೆಶಾಯ 35ನೇ ಅಧ್ಯಾಯದಲ್ಲಿ 8ರಿಂದ 10 ವಾಕ್ಯಗಳು. ಐಸಾಯ ಚಾಪ್ಟರ್ 35 verse 8 to 10 ಓದೋಣ. ಅಲ್ಲಿ ರಾಜ ಮಾರ್ಗವಿರುವುದು ಹೌದು, ಹೋಗಿ ಬರುವ ದಾರಿ
ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲೇ ಇರದು, ಕ್ರೂರ ಜಂತು ಅಲ್ಲೇ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲೇ ನಡೆಯುವರು. ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಅಷ್ಟನಂತಗಳನ್ನು ಅನುಭವಿಸುವವರು ಮೊರೆಯ ಕರಕರೆಯು ತೊಲಗಿ ಹೋಗುವವು. ಸಾಕು ಸಿಸ್ಟರ್. ನೋಡಿ ಪ್ರಿಯರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ 8ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ರಾಜಮಾರ್ಗವು ಇರುವುದು. ಅಲ್ಲೇನಿದಂತೆ ರಾಜಮಾರ್ಗ, ದಿ ಥರ್ಡ್ ವೇ. ನೋಡಿ ಪ್ರಿಯ ಸರಸರೇ, ಈ 3ನೇ ಮಾರ್ಗ ಯಾವುದು? ಓಕೆ, ನಮ್ಮ ಪಾಠ ಏನಂದ್ರೆ 3 ಮಾರ್ಗಗಳು, ಅದರಲ್ಲಿ 2 ಮಾರ್ಗದ ವಿಷಯವಾಗಿ ನೋಡ್ದು. ಸೊ ಈಗ 3ನೇ ಮಾರ್ಗ ಯಾವುದು ಅಂತ ನೋಡ್ಬೇಕಾದ್ರೆ ಇದರ ವಿಷಯವಾಗಿ ಯೆಶಾಯ 35ನೇದಲ್ಲಿ ಇದು ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಈ ಪ್ರವಾದನೆ ಯಾವ್ದು ಬಗ್ಗೆ ಅಂದರೆ ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಬಗ್ಗೆ ಹೇಳಲ್ಪಟ್ಟಿರುವಂಥ ಪ್ರವಾದನೆ ಇದು. ಇಟ್ ಇಸ್ ಅ ಪ್ರಾಫೆಸಿ, ದಿ ಪ್ರಾಫೆಸಿ ಅಬೌಟ್ ಕ್ರೈಸ್ಟ್ 1000 years ರೂಲ್. ಯೇಸುವಿನ 2ನೇ ಬರುವಿಕೆಯಲ್ಲಿ ಅವ್ರು ಬಂದು ಏನು ಮಾಡ್ತಾರೆ? ಈ ಒಂದು ಬಿಕ್ಕಟ್ಟಾದ ಮಾರ್ಗವನ್ನು ಅವರು ಅದನ್ನು ಮುಚ್ಚಿ ಅದನ್ನು ಕ್ಲೋಸ್ ಮಾಡ್ತಾರೆ. ಯಾಕೆಂದರೆ ಅದನ್ನು ಕಂಡಿಡಿಯೋರೆ ಸ್ವಲ್ಪ ಜನದಿಂದನೇ ಏನಾಯಿತು, ಅದನ್ನು ಕಂಡಿಡಿಕೆ ಆಯಿತು. ಯಾಕೆ ಎಲ್ಲರಿಂದ ಕಂಡಿಡಿಕೆ ಆಗಲಿಲ್ಲ? ಅಂದರೆ ಪ್ರಿಯರೇ, ನಾವು ಓದಿದ ವಾಕ್ಯ ಇನ್ನೊಂದ್ಸರಿ ಹೋದ್ರೆ ಇದನ್ನು ಹಂಗೆ ಇಟ್ಕೊಳ್ಳಿ. 2ನೇ ಕೊರಿಂಥದವರಿಗೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಯಾಕೆ ಈ ಮಾರ್ಗವನ್ನು, ಈ ಬಿಕ್ಕಟ್ಟಾದ ಮಾರ್ಗವನ್ನು ಎಲ್ಲರಿಂದ ಕಂಡಿಡಿಕೆ ಆಗಲಿಲ್ಲ ಅಂತ ನೋಡೋದಾದರೆ ಪ್ರಿಯರೇ, ಅದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. 2ನೇ ಕೊರಿಂಥದವರಿಗೆ 4 ವಾಕ್ಯ 4 ಹೋದ್ರಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡಿದ್ರೆ ಪ್ರಿಯ ಸರಸ, ಯಾಕಿದೆ ಎಲ್ಲರಿಂದ ಈ ಮಾರ್ಗವನ್ನು ಕಂಡಿಡಿಕೆ ಆಗಲಿಲ್ಲ? ಈ ಬಿಕ್ಕಟಾದ ಮಾರ್ಗವನ್ನು ಸ್ವಲ್ಪ ಜನರಿಂದನೇ ಕಂಡಿಡಿಕೆ ಆಯ್ತಲ್ಲ, ಯಾಕೆ ಎಲ್ಲರಿಂದ ಆಗಲಿಲ್ಲ ಅಂದರೆ ಪ್ರಿಯ ಸರಸ, ಇಲ್ಲಿ ವಾಕ್ಯ ಹೇಳ್ತದೆ, ಇಲ್ಲಿರುವ ದೇವರ ಪ್ರತಿರೂಪವಾಗಿರುವಂಥ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಪ್ರಿಯರೇ, ಈ ಪ್ರಪಂಚದ ದೇವರಂತ ಹೇಳೋದು ಯಾರು ಅಂದರೆ ಸೈತಾನನು. ಸೈತಾನ್ ಏನು ಮಾಡಿದಂದರೆ, ನಂಬಿಕೆ ಇಲ್ಲದವರು ಇದ್ದಾರೆ, ಅನ್ಬಿಲೀವರ್ಸ್ ಅಲ್ವಾ ಪ್ರಿಯರೇ? ಕ್ರಿಸ್ತನ ನಂಬದೇ ಇರೋರು ಇದ್ದಾರಲ್ಲ, ಈ ಹಿಂದೂ, ಮುಸ್ಲಿಮ್ಸ್, ಬುದ್ಧಿಸ್ಟು, ಇವರೆಲ್ಲರನ್ನ ಕೂಡ ಏನು ಮಾಡಿದ್ದಾನೆ ಅಂದರೆ ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಅದರಿಂದನೇ ಅವರಿಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿಯೇ ಈ ಸ್ವಾಮಿ ಏನು ಮಾಡ್ತಾರೆ ಅಂದರೆ 3ನೇ ಒಂದು ಮಾರ್ಗವನ್ನು ಓಪನ್ ಮಾಡ್ತಾರೆ. ಆ ಬಿಕ್ಕಟ್ಟಾದ ಮಾರ್ಗವನ್ನು ಕ್ಲೋಸ್ ಮಾಡಿಬಿಟ್ಟು ಈ ಒಂದು ರಾಜಮಾರ್ಗವನ್ನು ಏನು ಮಾಡ್ತಾರೆ? ತೆರೀತಾರೆ. ರಾಜಮಾರ್ಗ ಹೆಂಗಿರ್ತದೆ ಅಂತ ನೋಡ್ಬೇಕಾದ್ರೆ ಅದು ಪರಿಶುದ್ಧವಾದ ಮಾರ್ಗವು. ಅದು ಎಷ್ಟು ಈಸಿಯಾಗಿ ಕಂಡಿಡಕ್ಕೆ ಎಷ್ಟು ಈಸಿಯಾಗಿರ್ತದೆ ಅಂದರೆ ಅದರಲ್ಲಿ ಮೂರ್ಖನು ಕೂಡ ಏನಾಗಲ್ಲ, ದಾರಿ ತಪ್ಪಿ ಹೋಗನು. ಬನ್ನಿ ಪುನಃ ಓದೋಣ. ಯೆಶಾಯ 35ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಿಂದ ಒಂದೊಂದು ವಾಕ್ಯವನ್ನು ಓದೋಣ ಬನ್ರಿ. 35th chapter, Isaiah 35 verse 8 onwards, 1 by 1 ಓದರಿ. ರಾಜ ಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಅದು ದೇವಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೋಡನು ದಾರಿ ತಪ್ಪನು, ಸಿಂಹವು ಅಲ್ಲಿರದು. ಒಂದು ನಿಮಿಷ ಪ್ರಿಯರೇ, ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು. ಅಲ್ಲಿ ರಾಜಮಾರ್ಗ ಏನಾಗುತ್ತೆ? ರಾಜಮಾರ್ಗ ಇರ್ತದೆ. ಅದು ಪರಿಶುದ್ಧವಾದ ಮಾರ್ಗ ಮತ್ತು ಅದು ದೇವಜನರಿಗೋಸ್ಕರ ಅಂತ ಹೇಳಲ್ಪಟ್ಟಿದೆ. ಮತ್ತು ಅಲ್ಲಿ ಇನ್ನೊಂದು ವಾಕ್ಯ ಅಂದರೆ ಅಲ್ಲಿ ಹೋಗುವ ಮೂಢನು ಕೂಡ ಏನಾಗುತ್ತಲ್ಲ, ದಾರಿ ತಪ್ಪಿ ಹೋಗನು. ಬೇರೆ ನಾವು ಓದಿದ ಒಂದು ವಾಕ್ಯ ಪ್ರಾರಂಭದಲ್ಲಿ ಎಲ್ಲ ಮನುಷ್ಯರೇನಾಗಿದ್ದಾರೆ? ದಾರಿ ತಪ್ಪಿ ಹೋಗಿದ್ದಾರೆ ಅಂತ ನಾವು ನೋಡೋದು. ಇದನ್ನ ಹಂಗೆ ಇಟ್ಕೊಳ್ಳಿ. ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ವಾಕ್ಯ ಓದ್ರಿ, 10ನೇ ವಾಕ್ಯವನ್ನು ಓದ್ರಿ. ಅಲ್ಲಿ ಏನು ಹೇಳ್ತದೆ ವಾಕ್ಯ ಅಂದರೆ, ಎಲ್ಲ ಮನುಷ್ಯರೇನಾಗಿದ್ದಾರೆ? ದಾರಿ ತಪ್ಪಿ ಹೋಗಿದ್ದಾರೆ. ಏಕೆ? ಈ ಪ್ರಪಂಚದ ದೇವರು
ಅವಿಶ್ವಾಸಿಗಳ ನಂಬಿಕೆ ಇಲ್ಲದರ ಮನಸ್ಸನ್ನು ಏನು ಮಾಡಿದ ಮಂಕು ಮಾಡಿದ್ದಾನೆ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತದೆ ನೋಡಿ, ರೋಮಪತ್ರಿಕೆ 3 ನಾವು ಬೇಕಾದ್ರೆ ಎಲ್ಲರೂ ಏನಾಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ. ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ವಾಕ್ಯವನ್ನು ಓದ್ರಿ, 10ನೇ ವಾಕ್ಯವನ್ನು ಓದ್ರಿ, 10 ಬೇಡ 12 ಓದ್ರಿ, 12ನ ಓದ್ರಿ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ನೋಡಿದ್ರ ಪ್ರಿಯರ, ಎಲ್ಲರೇನಾಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ. ಏಕೆ, ಯಾರಿಂದ ದಾರಿ ತಪ್ಪಿದ್ದಾರೆ? ಈ ಪ್ರಪಂಚದ ದೇವರಿಂದ. ಆದರೆ ಈ ಏಷ್ಯಾದಲ್ಲಿ ನೋಡ್ಬೇಕಾದ್ರೆ ಪ್ರಿಯರೇ, ಅಲ್ಲಿ ಏನಂತೆ ವಾಕ್ಯ ಏನಂತು, ಅಲ್ಲಿ ಮೂಢನು ಕೂಡ ಏನಾಗಲ್ಲಂತೆ, ದಾರಿ ತಪ್ಪಿ ಹೋಗುವುದಿಲ್ಲ ಅಂತ ಇಲ್ಲಿ ವಾಕ್ಯ ಹೇಳ್ತದೆ. ಯಾಕೆ ಅಂದರೆ ಅಲ್ಲಿ ವಾಕ್ಯ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಯಾಕೆ ಅಲ್ಲಿ ಮೂಢನು ಕೂಡ ಅಲ್ಲಿ ದಾರಿ ತಪ್ಪಿ ಹೋಗೋದಿಲ್ಲ ಅಂತ ನಾವು ನೋಡೋದಾದರೆ ಪ್ರಿಯರೇ, 9ನೇ ವಾಕ್ಯ ಏನು ಹೇಳ್ತದೆ ಅಂದರೆ, ಏಷಯ 35ರಲ್ಲಿ 9ನೇ ವಾಕ್ಯವನ್ನು ಹೋದರೆ, ಅಲ್ಲಿ ಸಿಂಹವು ಅಲ್ಲಿ ಇರದು. ಅಲ್ಲೇನಂತೆ, ಅಲ್ಲಿ ಸಿಂಹ ಅಲ್ಲಿ ಇರೋದಿಲ್ಲ ಅಂತ ಅಲ್ಲಿ ನೋಡ್ತೀವಿ. ಪ್ರಿಯರೇ, 1000 ವರ್ಷ ಆಳ್ವಿಕೆಯಲ್ಲಿ ಈ ಭೂಮಿಯಲ್ಲಿ ಏನಿರಲ್ಲಂತೆ, ಸಿಂಹ ಇರಲ್ಲ. ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ, ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಈ ಭೂಮಿಯಲ್ಲಿ ಏನಿರಲ್ಲಂತೆ, ಸಿಂಹವೂ ಇರುವುದಿಲ್ಲ. ಪ್ರೀತಿಯ ಸರಸರೇ, ಕಳೆದ ಪಾಠದಲ್ಲಿ ನೋಡಬೇಕಾದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ 3 ವರ್ಲ್ಡಲ್ಲಿ 3ನೇ ಲೋಕದ ವಿಷಯವಾಗಿ ಓದಬೇಕಾದ್ರೆ ಅಲ್ಲಿ ಸಿಂಹವು ಏನು ಮಾಡುತ್ತೆ, ಹುಲ್ಲನ್ನು ತಿನ್ನುತ್ತದೆ ಅಂತ ಹೇಳಲ್ಪಟ್ಟಿದೆ. ಸಿಂಹ ಏನು ತಿಂತದಂತೆ? ಸಿಂಹವು ಹುಲ್ಲನ್ನು ತಿಂತದೆ ಅಂತ ಹೇಳಲ್ಪಟ್ಟಿದ್ದಲ್ಲ ಪ್ರಿಯ ಸರಸರೇ. ಹಾಗಾದರೆ ಇಲ್ಲಿ ಏನು ಹೇಳ್ತದೆ, ಅಲ್ಲಿ ಸಿಂಹವು ಅಲ್ಲಿ ಇರೋದು, ಕ್ರೂರ ಜಂತು ಅಲ್ಲಿ ಸೇರದು ಅಂತ ಇಲ್ಲಿ ಹೇಳಲ್ಪಟ್ಟಿದ್ದಲ್ಲ ಪ್ರಿಯ ಸರಸರೇ. ಹಾಗಾದ್ರೆ ಇದೇನು, ಯಾವ ಸಿಂಹ ಇರೋದಿಲ್ಲ? ಸಿಂಹ ಏನು ಒಂದು ಕಡೆ ಸಿಂಹ ಹುಲ್ಲು ತಿನ್ನುತ್ತೆ ಅಂತ ಹೇಳಲ್ಪಟ್ಟಿದೆ, ಈ ಕಡೆ ನೋಡ್ಬೇಕಾದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಯಾರು ಇಲ್ಲ ಅಂತೆ, ಸಿಂಹ ಇರುವುದಿಲ್ಲ. ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟಿರೋಂಥ ಸಿಂಹ ಯಾವ ಸಿಂಹವು ಅಂತ ನಾವು ಬೈಬಲಲ್ಲಿ ಹುಡುಕೋದಾದರೆ ಪ್ರಿಯ ಸರಸೆ, ಬೈಬಲಲ್ಲಿ 2 ಸಿಂಹಗಳಿದೆ. ಬೈಬಲಲ್ಲಿ 2 ಸಿಂಹಗಳಿದೆ. ಒಂದು ಸಿಂಹ ಗೆರ್ಜಿಸುವ ಸಿಂಹ, ಅದು ಸೈತಾನನು. 1ನೇ ಪೇತ್ರ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯವನ್ನು ನಾವು ಓದೋಣ. 1 ಪೀಟರ್ 5th ಚಾಪ್ಟರ್ ವರ್ಸ್ 8 ಓದ್ರಿ. 1ನೇ ಪೇತ್ರ 5 ವಾಕ್ಯ 8 ಸ್ವಸ್ಥಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡಿದ್ರೆ ಪ್ರಿಯ ಸರ, ಸಿಂಹವು ಇರೋದಿಲ್ಲ, ಅಲ್ಲಿ ಸಿಂಹವು ಇರಲ್ಲ ಅಂತ ನಾವು ನೋಡುವಾಗಾದ್ರೆ ಯಾವ ಸಿಂಹ ಅಂದ್ರೆ ಪ್ರಿಯರೇ, ಈ ಗರ್ಜಿಸುವ ಸಿಂಹವಾಗಿರುವಂತ ಸೈತಾನನು, ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಗರ್ಜಿಸುವ ಸಿಂಹದೋಪಿಯಾಗಿ ಏನ್ ಮಾಡ್ತಾ ಇದ್ದಾನೆ, ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಪ್ರಿಯರೇ, ಈ ಸಿಂಹವು ಅಲ್ಲಿ ಇರುವುದಿಲ್ಲ. ಇನ್ನೊಂದು ಸಿಂಹ ಯಾವುದಂತ ನೋಡ್ಬೇಕಾದ್ರೆ, ಇನ್ನೊಂದು ಸಿಂಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನೋಡೋದಾದರೆ, ನಮ್ಮ ಯೇಸು ಕ್ರಿಸ್ತನ ಕೂಡ ವಾಕ್ಯ ಸಿಂಹ ಅಂತ ಹೇಳಲ್ಪಟ್ಟಿದೆ. ಯೂದದ ಒಂದು ಸಿಂಹವು ಅಂತ ಹೇಳಲ್ಪಟ್ಟಿದೆ. ಓದನ ಬನ್ರಿ, ಅದು ಕೂಡ ರೆವಲ್ಯೂಷನ್ ಪ್ರಕಟಣೆ 5 ವಾಕ್ಯ 5 ಓದರಿ. ಪ್ರಕಟಣೆ 5 ವಾಕ್ಯ 5 ಓದನ. ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ನೋಡಿ ಪ್ರಿಯರೇ, ಇಲ್ಲಿ ಏನಾದ್ರೆ ಯೂದ ಕುಲದ ಜನಿಸಿದ ಸಿಂಹವಾದಂತ ಯೇಸು ಕ್ರಿಸ್ತನು ಅಲ್ವಾ? ಹೌದು ಪ್ರಿಯರೇ. ಹಾಗಾದ್ರೆ ಈ ಒಂದು ಯೆಶಾಯದಲ್ಲಿ ಓದಿದಾಗ 9ನೇ ವಚನದಲ್ಲಿ 35:9ನೇ ವಚನದಲ್ಲಿ ಏನು ಓದಿದ್ದ? ಸಿಂಹವು ಅಲ್ಲಿ ಇರದು ಅಂತ ನೋಡ್ಬೇಕಾದ್ರೆ ಯಾವ ಸಿಂಹ? ಗೆರ್ಜಿಸುವ ಸಿಂಹವಾಗಿರುವಂತ ಸೈತಾನನು ಅಲ್ಲಿ ಇರುವುದಿಲ್ಲ. ಪ್ರೀತಿಯ ಸರಸರೇ, ಯೇಸು ಕ್ರಿಸ್ತನು ಸೈತಾನನ ಏನ್ ಮಾಡ್ತಾರೆ ಅಂದ್ರೆ 1000 ವರ್ಷ ಬಂಧನಲ್ಲಿ ಇಡ್ತಾರೆ. ಯಾಕೆ? ಅಲ್ಲಿ ಮೂಢನು ಕೂಡ ದಾರಿ ತಪ್ಪಿ ಹೋಗೋನು ಅಂತ ನೋಡ್ಬೇಕಾದ್ರೆ ಎಲ್ಲರನ್ನ ದಾರಿ ತಪ್ಪಿಸ್ತಾ ಇರೋದು ಯಾರಂದ್ರೆ ಸೈತಾನನು. ನೋಡಿದ್ರ, ಏದೆನ್ ತೋಟದಲ್ಲಿ ಆದಮ ಅವನ ಏನ್ ಮಾಡ್ದ? ದಾರಿ ತಪ್ಪಿಸ್ದ. ದಾರಿ ತಪ್ಪಿದ್ರೆ ದೇವರಿಗೆ ಅವಿಧೇಯನಾಗಿ
ಅಲ್ವಾ ಪ್ರಿಯರೇ? ಸುಳ್ಳನ್ನ ಹೇಳಿ ಅವ್ರನ್ನ ತಪ್ಪಾದ ಮಾರ್ಗದಲ್ಲಿ, ಅವರನ್ನ ಮರಣದ ಮಾರ್ಗದಲ್ಲಿ ಏನು ಮಾಡಿದ? ನಡೆಸಿದ. ಈಗ ದಾರಿ ತಪ್ಪಿಸೋದಕ್ಕೆ ಯಾರು ಇಲ್ಲ ಅಂದರೆ ಅಲ್ಲಿ ಸೈತಾನನು ಇರೋದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಅವನ್ನ ತನ್ನ ಎರಡನೇ ಬರುವಿಕೆಯಲ್ಲಿ ಅಥವಾ 1000 ವರ್ಷ ಆಳ್ವಿಕೆಯಲ್ಲಿ ಅವ್ರು ಮಾಡುವಂಥ ಮೊದಲನೇ ಕೆಲಸ ಏನಂದರೆ ಸೈತಾನನನ್ನು 1000 ವರ್ಷ ಏನು ಮಾಡ್ತಾರೆ? ಬಂಧನದಲ್ಲಿಡ್ತಾರೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 2ನೇ ವಾಕ್ಯವನ್ನು ಓದ್ರಿ. ರೆವಲ್ಯೂಷನ್ 20:2 ಓದೋಣ. ಪ್ರಕಟಣೆ 20 ವಾಕ್ಯ 2 ಓದ್ರಿ. ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನರನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡಿದ್ರ ಪ್ರೀತಿಯ ಸರಸರೆ, ಇಲ್ಲಿ ಏನ್ ನೋಡ್ತದೆ ವಾಕ್ಯ ಅಂದ್ರೆ ಪಿಚಾಚನು ಸೈತಾನನಾಗಿರುವಂತ ಪುರಾತನ ಸರ್ಪ ಎಂಬ ಘಟ ಸರ್ಪವನ್ನ ಹಿಡಿದು 1000 ವರ್ಷವು ಬಂಧನಲ್ಲಿ ಇಟ್ಟನು. ಪ್ರಿಯ ಸರಸರೆ, ಸೈತಾನನ ಏನ್ ಮಾಡ್ತಾರೆ? 1000 ವರ್ಷ ಬೈಂಡ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಆ 1000 ವರ್ಷವು ತೀರುವ ತನಕ ಸೈತಾನನ್ನು ಇನ್ನೂ ಜನಗಳನ್ನು ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲಿ ಹಾಕಿ ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಅಂದರೆ ಬಾತಲದಲ್ಲಿ ಹಾಕಿ ಏನು ಮಾಡಿಬಿಟ್ರು? ಸೈತಾನನ್ನ ಸೀಸ್ ಮಾಡಿಬಿಟ್ರು. ಪ್ರಿಯರೇ, 3ನೇ ಮಾರ್ಗದಲ್ಲಿ, ಆ ರಾಜ್ಯ ಮಾರ್ಗದಲ್ಲಿ ಯೇಸುವಿನ 2ನೇ ಬರುವಿಕೆ, ಆ 1000 ವರ್ಷ ಆಳ್ವಿಕೆಯಲ್ಲಿ ಈ ಲೋಕದಲ್ಲಿ ಯಾರು ಇರುವುದಿಲ್ಲ ಅಂದರೆ ಸೈತಾನನು ಇರುವುದಿಲ್ಲ. ಅದರಿಂದ ಮೂಢನು ಕೂಡ ಏನಾಗಲ್ಲಂತೆ? ದಾರಿ ತಪ್ಪಿ ಹೋಗುವುದಿಲ್ಲ. ಈ ಮಾರ್ಗವು ಯಾರಿಗೆ ಅಂದರೆ ಪ್ರಿಯ ಸರಸರೇ, ಯಾರಿಗಲ್ಲ ಪ್ರಿಯ ಸರಸರೇ, 1000 ವರ್ಷ ಆಳ್ವಿಕೆಯಲ್ಲಿ ಆದಾಮಿಂದ ಸತ್ತವರೆಲ್ಲರನ್ನ ಏನು ಮಾಡ್ತಾರೆ? ಸ್ವಾಮಿ ಪುನರುತ್ಥಾನ ಮಾಡ್ತಾರೆ ಅಲ್ವಾ? ಅವ್ರಿಗೆಲ್ಲ ಯೇಸು ಸ್ವಾಮಿ ಬಗ್ಗೆ ಅರ್ಥ ಇಲ್ವಲ್ಲ. ಯೇಸು ಸ್ವಾಮಿ ಮಾರ್ಗ ಅಂತ ಏನು ಮಾಡಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ. ಎಷ್ಟೋ ಜನರಿಗೆ, ಕೋಟ್ಯಾಂತರ ಜನರಿಗೆ ಯೇಸು ಕ್ರಿಸ್ತನ ಒಬ್ಬನೇ ನಿಜವಾದ ಮಾರ್ಗ, ಅವರಿಂದನೇ ಜೀವ ಎಂಬ ಈ ಒಂದು ಸತ್ಯವನ್ನು ಅರಿದಿದ್ದಾರಲ್ಲ, ಅವ್ರಿಗೆಲ್ಲ ಏನು ಮಾಡ್ತಾರೆ? ಯೇಸು ಸ್ವಾಮಿ ಪುನರುತ್ಥಾನದಿಂದ ಅವ್ರನ್ನ ಎಬ್ಬಿಸ್ತಾರೆ. ಸತ್ತವರೆಲ್ಲ ಎದ್ದು ಬರ್ತಾರೆ. ಮೊದಲನೇದಾಗಿ ಸೈತಾನ 1000 ವರ್ಷ ಬಂಧನಲ್ಲಿ ಇಡಲ್ಪಡ್ತಾನೆ. ಯಾಕೆಂದ್ರೆ ಜನರನ್ನ ಏನು ಮಾಡಬಾರ್ದು? ಅವನು ಮರಳುಗೊಳಿಸ್ಬಾರ್ದು, ಅವ್ರನ್ನ ಮೋಸ ಮಾಡಬಾರ್ದು. ಆನಂತರ ಪುನರುತ್ಥಾನ ಆಗುತ್ತೆ, ರಿಸರೆಕ್ಷನ್. ಫಸ್ಟ್ ರಿಸರೆಕ್ಷನ್ ಯಾರಿಗೆ ಅಂದರೆ ಈ ಒಂದು ಬಿಕ್ಕಟ್ಟಾದ ಮಾರ್ಗದಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನ ಹೆಜ್ಜಾದಲ್ಲಿ ನಡೀತಾರೋ ಅಂಥವರಿಗೆ ಎಂಥ ಒಂದು ಜೀವ ಸಿಗುತ್ತೆ, ಎಂಥ ಒಂದು ಪುನರುತ್ಥಾನ. ಅದೇ ಪ್ರಕಟಣೆ 26ನೇ ವಾಕ್ಯವನ್ನು ಓದ್ರಿ, 6th verse ಓದ್ರಿ. ಪ್ರಕಟಣೆ 26ನೇ ವಾಕ್ಯ. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ ಪ್ರಿಯ ಸರ, ಯಾರಿಗೆ ಪ್ರಥಮ ಪುನರುತ್ಥಾನ ಅಂದ್ರೆ ಈಗ? ಬೇರೆ ಅನೇಕರು ಪ್ರಶ್ನೆ ಮಾಡ್ತಾರೆ, ಸರಿ ಬ್ರದರ್, ನಾವು ಯಾಕೆ ಇವಾಗ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡಿಬೇಕು? ಯಾಕೆ ಈ ಕಷ್ಟವಾದ ಜೀವನ ಮಾಡ್ಬೇಕು? ಯೇಸು ಕ್ರಿಸ್ತನ ಹೆಜ್ಜಾಡಲ್ಲಿ ನಡಿಬೇಕು? ನಾವು 1000 ವರ್ಷ ಆಳ್ವಿಕೆ ಏನು ಮಾಡ್ತೀವಿ? ನಾವು ಬರ್ತೀವಿ. ಅದು ರಾಜಮಾರ್ಗ ಅಲ್ಲ, ಅಲ್ಲಿ ಸೈತಾನು ಇರೋದಿಲ್ಲ ಅಂತ ಅನೇಕರಿಗೆ ಒಂದು ಪ್ರಶ್ನೆ ಕೂಡ ಬರ್ಬೋದು. ಪ್ರಿಯರೇ, ಈಗ ಈ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆದರೆ ಏನು ಸಿಗುತ್ತೆ? ಪ್ರಥಮ ಪುನರುತ್ಥಾನ ಸಿಗುತ್ತೆ, ಫಸ್ಟ್ ರಿಸರೆಕ್ಷನ್. ಫಸ್ಟ್ ರಿಸರೆಕ್ಷನಲ್ಲಿ ಬರೋರಿಗೆ ಏನು ಸಿಗುತ್ತೆ ಅಂತ ನೋಡ್ಬೇಕಾದ್ರೆ ಅವರಿಗೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಅಂದರೆ ಅವ್ರಿಗೆ ಅಮರತ್ವ ಜೀವ ಕೊಡ್ತಾರೆ. ಅವ್ರಿಗೆ ಮರಣನೇನಲ್ಲ, ಮರಣಕ್ಕೆ ಅವ್ರ ಮೇಲೆ ಏನಿರಲ್ಲ, ಅಧಿಕಾರ ಇರುವುದಿಲ್ಲ. ನೋಡಿ ಪ್ರಿಯರೇ, ಅದು ಮಾತ್ರ ಅಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಏನು ಮಾಡ್ತಾರೆ? ಅವರು ಆಳ್ತಾರೆ. 1000 years ರೂಲ್ ಮಾಡ್ತಾರೆ. ಯಾರು? ಕ್ರಿಸ್ತನ ಹೆಜ್ಜಾಡಲ್ಲಿ ನಡೆಯೋರು, ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರು ಎಲ್ಲರೂ ಕೂಡ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ನೋಡಿ ಪ್ರಿಯರೇ, ಈಗಿರೋ ಮಿನಿಸ್ಟರ್ಸ್ ಬಗ್ಗೆ ನೋಡ್ತೀವಲ್ಲ, ಈಗಿರೋ ಮಿನಿಸ್ಟರ್ಸ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ಬೋದು? ಒಂದು 5 ವರ್ಷ, 10 ವರ್ಷ, ಜಾಸ್ತಿ ಅಂದರೆ ಒಂದು 100 ವರ್ಷ ಅವ್ರು ಬದುಕೋವರೆಗೆ ಆಳ್ವಿಕೆ ಮಾಡಿದ್ರು ಕೂಡ ಒಂದು 100 years ಅಷ್ಟೇ. ಆದರೆ ಪ್ರಿಯರೇ, ನಮಗೆ ದೇವರು ಕೊಡುವಂಥ ಆಳ್ವಿಕೆ ಕಾಲ ಎಷ್ಟಂದರೆ ಅದು 1000 ವರ್ಷ ಆಳ್ವಿಕೆ.
1000 years ರೂಲ್ ಮಾಡ್ತಾರೆ. ಪ್ರೀತಿಯ ಸದಸ್ಯರೇ, ಅವರಿಗೆ ಮರಣಕ್ಕೆ ಅವ್ರ ಮೇಲೆ ಏನಿಲ್ಲ, ಅಧಿಕಾರನೂ ಇರೋದಿಲ್ಲ. ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಗ ಸತ್ತವರೆಲ್ಲರೂ ಏನಾಗ್ತಾರೆ ಪ್ರೀತಿಯ ಸದಸ್ಯರೇ? ಸತ್ತವರೆಲ್ಲ ಎದ್ದು ಬರ್ತಾರೆ. ಅಲ್ಲಿ ಸೈತಾನನ ಬಂಧನ ಇಡ್ತಾರೆ. ಅದು ಮಾತ್ರ ಅಲ್ಲ, ಅಲ್ಲಿ ಕ್ರೂರವಾದ ಮೃಗವು ಕೂಡ ಇರುವುದಿಲ್ಲ. ಅಂದರೆ ಮನುಷ್ಯನು ಪಾಪ ಮಾಡುವುದಕ್ಕೆ ಯಾವ ಅವಕಾಶವೂ ಅಲ್ಲಿ ಇರೋಲ್ಲ. ಈಗಲ್ವಾ, ಈಗ ಮನುಷ್ಯನಿಗೆ ಪಾಪ ಮಾಡೋದಕ್ಕೆ ಎಲ್ಲ ಕಡೆ ಮನುಷ್ಯನ ಎಲ್ಲರಿಗೂ ಏನಾಗಿದೆ, ಅಡಿಕ್ಷನ್ ಆಗಿದ್ದಾನಲ್ಲ. ಅಲ್ಲ, ಡ್ರಗ್ಸ್ ಅಡಿಕ್ಷನ್ ಎಷ್ಟು ಮನುಷ್ಯರಿಗೆ. ಯಾಕೆ? ಸೈತಾನ್ ನೋಡಿ ಪ್ರೀತಿಯ ಸದಸ್ಯರೇ, ಮನುಷ್ಯನ ದೇವ್ರ ಕಡೆ ಬರಬಾರ್ದು, ದೇವರ ವಿಷಯವಾಗಿ ಯೋಚನೆ ಮಾಡಬಾರ್ದು ಅಂತ ಮನುಷ್ಯನ ಏನು ಮಾಡಿದ್ದಾನೆ? ಪಾಪದಲ್ಲಿ ಅಡಿಕ್ಷನಲ್ಲಿ ಇಟ್ಟಿದ್ದಾನೆ. ಅಂದರೆ ಒಂದು ಸ್ವಲ್ಪ ಸಮಯ ಸಿಗುವಂಥ ಸಂತೋಷವನ್ನು ಅವನಿಗೆ ಕೊಟ್ಟು ಮನುಷ್ಯನನ್ನು ಈ ಥರ ಸೈತಾನನು ಅಡಿಕ್ಷನಲ್ಲಿ ಇಟ್ಟಿದ್ದಾನೆ. ಸೊ 1000 ವರ್ಷ ಆಳ್ವಿಕೆಯಲ್ಲಿ ಯಾವ ಕ್ರೂರ ಮೃಗವು ಕೂಡ ಇರೋದಿಲ್ಲ. ಸಿಂಹ ಮಾತ್ರ ಅಲ್ಲ ಪ್ರಿಯರೇ, ಈ ಕರಡಿ, ಈ ರೀತಿಯಾಗಿರೋಂಥ ಕ್ರೂರವಾದ ಮೃಗ ಅಂದರೆ ಮನುಷ್ಯನ ಅಡಿಕ್ಷನಲ್ಲಿ ಇರ್ತದಲ್ಲ, ಅಂಥ ಕಾರ್ಯವು ಕೂಡ ಯಾವುದು ಕೂಡ ಕ್ರಿಸ್ತನ 1000 ವರ್ಷದಲ್ಲಿ ಇರೋದಿಲ್ಲ. ಸತ್ತವರೆಲ್ಲರೂ ಏನಾಗ್ತಾರೆ? ಪುನರುತ್ಥಾನ. 1 ಕೊರಿಂಥದವರಿಗೆ 15:21-22 ಕೂಡ ಓದೋಣ ಬನ್ರಿ. 1 ಕೊರಿಂಥ್ಯ ನೋಡಿ, ಫಸ್ಟ್ ಪ್ರಥಮ ಪುನರುತ್ಥಾನ ಯಾರಿಗೆ ಅಂದರೆ ಬಿಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದಕ್ಕೆ. ಆದರೆ ಈ ಒಂದು ರಾಜ ಮಾರ್ಗದಲ್ಲಿ ನಡೆಯೋದಕ್ಕೆ ಏನು ಮಾಡ್ತಾರೆ ಅಂದರೆ ಆದಾಮನಲ್ಲಿ ಸತ್ತವರೆಲ್ಲರೂ ಎದ್ದು ಬರ್ತಾರೆ. ಬನ್ನಿ ಅದಕ್ಕೆ ಕೂಡ ಓದೋಣ. 1 ಕೊರಿಂಥದವರಿಗೆ 15:21-22 ಕೂಡ ಓದ್ರಿ. 1 ಕೊರಿಂಥ್ಯ 15 ಚಾಪ್ಟರ್ ವರ್ಸ್ 21 and 22 ಓದೋಣ. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ನೋಡಿದ್ರ ಪ್ರಿಯರೇ, ಬೈಬಲ್ ಕ್ಲಿಯರ್ ಆಗಿಬಿಡ್ತು. ಮನುಷ್ಯನ ಮೂಲಕ ಮರಣ ಉಂಟಾಯಿತು. ನೋಡಿ, 2 ಆದಾಮಗಳು ತುಂಬ ಬೈಬಲಲ್ಲಿ ಇಂಪಾರ್ಟೆಂಟ್. ಒಂದು ವಿಶಾಲವಾದ ಮಾರ್ಗವನ್ನು ಉಂಟು ಮಾಡಿದಲ್ಲ ಆ ಆದಾಮನು, ಅವನಿಂದ ಏನು ಬಂತು? ಮರಣ ಬಂತು. ಎಲ್ಲರೂ ಆ ಮಾರ್ಗದಲ್ಲಿ ಹೋದರು. ಅನಂತರ ಇಲ್ಲಿ ವಾಕ್ಯ ಹೇಳ್ತದೆ, ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಯಿತು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾಗ್ತಾರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗ್ತಾರೆ ಅಂತ ನೋಡ್ತೀವಿ. ಆದರೆ ಸತ್ತವರೆಲ್ಲರೂ ಎದ್ದು ಬರ್ತಾರೆ. ಆಗ ದೇವ್ರು ಏನು ಮಾಡ್ತಾರೆ ಅಂದರೆ ಪ್ರಿಯ ಸದಸ್ಯರೇ, ಈ ರಾಜ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ಅಲ್ವಾ. ಅವ್ರಿಗೆ ನಿತ್ಯ ಜೀವ ಕೊಡೋದಿಲ್ಲ. ಪ್ರಿಯರು, ಅನೇಕರು ತಪ್ಪಾಗಿ ತಿಳ್ಕೊಳ್ತಾರೆ. ಅಂದರೆ ಎಲ್ಲರಿಗೂ ನಿತ್ಯ ಜೀವನ ಅಂದರೆ ಇಲ್ಲ. ನಿತ್ಯ ಜೀವನ ಪಡ್ಕೊಳ್ಳೋದಕ್ಕೆ 1000 ವರ್ಷ ಆಳ್ವಿಕೆಯಲ್ಲಿ ಎಲ್ಲರಿಗೂ ಏನು ಮಾಡ್ತಾರೆ? ಒಂದು ಅವಕಾಶ ಕೊಡ್ತಾರೆ. ಆದಾಮಿಂದ ಸತ್ತಿದ್ದವರೆಲ್ಲರೂ ಎದ್ದು ಬರ್ತಾರೆ. ಪ್ರಿಯ ಸರಸೆ, ನಮ್ಮ ತಂದೆ ತಾತ, ನಮ್ಮ ಅಣ್ಣನ ತಮ್ಮಂದಿರೆಲ್ಲರೂ ಕೂಡ ಪುನರುತ್ಥಾನದಲ್ಲಿ ಬರ್ತಾರೆ. ಆದಾಮಿಂದ ಸತ್ತವರೆಲ್ಲರೂ ಬರ್ತಾರೆ. ಪ್ರಿಯ ಸರಸರೆ, ಅವರೆಲ್ಲರೂ ಬರಬೇಕಾದ್ರೆ ಅವ್ರಿಗೆಲ್ಲರೂ ಕೂಡ ಈ ನಿಜವಾದ ಮಾರ್ಗವನ್ನು ದೇವರೇನು ಮಾಡ್ತಾರೆ? ತೋರಿಸ. ಇದುವರೆಗೆ ನೀವು ತಪ್ಪಾದ ಮಾರ್ಗದಲ್ಲಿ ಹೋಗಿದ್ರಿ, ದಾರಿ ತಪ್ಪಿ ಹೋಗಿದ್ರಿ. ಈಗ ಕ್ರಿಸ್ತನೊಬ್ಬನೇ ನಿಜವಾದ ಮಾರ್ಗ, ಜೀವಕ್ಕೆ ಅವರೇ ಮಾರ್ಗವಾಗಿದ್ದಾರೆ. ಅದರಿಂದ ಅವರನ್ನು ಏನು ಮಾಡ್ರಿ? ಅವರನ್ನು ಹಿಂಬಾಲಿಸ್ರಿ ಅಂತ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ? ಅವಕಾಶ ಕೊಡ್ತಾರೆ. ಆಗ ಯಾರೆಲ್ಲ ಅದರಲ್ಲಿ ನಡೀತಾರ ಪ್ರಿಯ ಸರಸರೇ, ಅವ್ರಿಗೆಲ್ಲರೂ ಕೂಡ ನಿತ್ಯ ಜೀವನ ಕೊಡ್ತಾರೆ. ಆದರೆ ಪರಲೋಕದಲ್ಲಿ ಅಲ್ಲ, ಅದು ಅಮರತ್ವ ಜೀವ ಅಲ್ಲ. ಈ ಭೂಮಿಯಲ್ಲಿ ಅವ್ರು ಏನಾಗ್ತಾರೆ? ನಿತ್ಯವಾಗಿ ಜೀವಿಸ್ಬೋದು. ಇಟರ್ನಲ್ ಲೈಫ್ ಇನ್ ದ ಅರ್ತ್, ನಾಟ್ ಇನ್ ಹೆವೆನ್ ಅಲ್ವಾ. ಪ್ರಿಯರೇ, ಈಗನೇ ಬಿಕ್ಕಟ್ಟಾದ ಮಾರ್ಗದಲ್ಲಿ ಹೋದರೆ ಮಾತ್ರ, ಕ್ರಿಸ್ತನ ಹೆಜ್ಜಾಡಲ್ಲಿ ನಡೆದರೆ ಮಾತ್ರವೇ ನಮ್ಗೇನು ಸಿಗುತ್ತೆ? ಈ ಪರಲೋಕದ ರಕ್ಷಣೆ. ಅಂದರೆ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡುವಂಥ ಒಂದು ಆಶೀರ್ವಾದ ನಮಗೆ ಕೊಡಲ್ಪಡ್ತದೆ. ಆದರೆ ಆದಾಮಿಂದ ಸತ್ತವರು ಅಂದರೆ ಹಿಂದೂ, ಮುಸ್ಲಿಮ್ಸ್, ಬುದ್ಧಿಸ್ಟ್ ಎಲ್ಲರೂ ಬರ್ತಾರೆ. ಸತ್ತವರೆಲ್ಲರೂ ಬಂದಾಗ ಪ್ರಿಯರ ವಾಕ್ಯ ಅದನ್ನು ಹೇಳ್ತದೆ ನೋಡಿ. ಈ ವಾಕ್ಯ ಕೂಡ ಹೋದರೆ ಅಪೊಸ್ತಲರ ಕೃತ್ಯಗಳು 24ನೇದಲ್ಲಿ 15ನೇ ವಾಕ್ಯ ಕೂಡ ಓದೋಣ. ಆಕ್ಟ್ಸ್ ಆಫ್ ಅಪೊಸ್ಟಲ್ 24:15 ಏನು ಹೇಳ್ತದೆ ಅಂದರೆ, ನೀತಿವಂತರಿಗೂ ಅನೀತಿವಂತರಿಗೂ ಏನಿದೆ? ಪುನರುತ್ಥಾನ ಇದೆ. ಆಕ್ಟ್ಸ್ ಆಫ್ 24:15. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು
ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ. ನೀತಿವಂತರಿಗೂ ಇದೆ, ಅನೀತಿವಂತರಿಗೂ ಪುನರುತ್ಥಾನ ಇದೆ. ನೀತಿವಂತರಿಗೆ ಪ್ರಥಮ ಪುನರುತ್ಥಾನ, ಅವರು ಏನ್ ಮಾಡ್ತಾರೆ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾರೆ. ಅನೀತಿವಂತರಿಗೆ ಪುನರುತ್ಥಾನ. ಯಾಕೆ ಪುನರುತ್ಥಾನ? ಅವ್ರಿಗೆ ಯೇಸ್ವಾಮಿನ ತಿಳ್ದೇನಾಗಿದ್ದಾರೆ, ಸತ್ತೋದ್ರಲ್ಲ. ನಮ್ಮ ತಾತಗೆಲ್ಲ ಏನು ಗೊತ್ತಿಲ್ಲ, ಯೇಸ್ವಾಮಿ ಯಾರಂತಾನೆ ಗೊತ್ತಿಲ್ಲ. ಗೊತ್ತಿದ್ದೆ ಸತ್ತೋದ್ರಲ್ಲ, ಅವ್ರಿಗೆ ಯೇಸ್ವಾಮಿ ಬಗ್ಗೆ ತಿಳಿಸ್ಬೇಕಲ್ಲ. ಅವ್ರನ್ನ ಏನು ಮಾಡಬೇಕು, ಪುನರುತ್ಥಾನ ಮಾಡಿ ಅವ್ರನ್ನ ಜೀವಂತವಾಗಿ ತಂದು ಆವಾಗ ಏನು ಮಾಡ್ಬೇಕು, ಅವ್ರಿಗೆ ಈ ಸತ್ಯವನ್ನು ತಿಳಿಸ್ತಾರೆ. ಯಾಕೆಂದರೆ ಸೈತಾನ ಕೂಡ ಇಲ್ವಲ್ಲ ಅವ್ರನ್ನ ಏಮಾರಿಸೋದಕ್ಕೆ. ಸೈತಾನ ಕೂಡ ಏನಾಗಿದ್ದಾನೆ, ಬಂಧನಲ್ಲಿ ಇಡಲ್ಪಟ್ಟಿದ್ದಾನೆ ಪ್ರಿಯರೇ. ಅಲ್ಲಿ ಆವಾಗ ಅವ್ರಿಗೆಲ್ಲರೂ ಕೂಡ ಏನಾಗುತ್ತೆ, ತಿಳಿಸಲ್ಪಡ್ತದೆ. ಸತ್ತವರೆಲ್ಲರೂ ಬಂದು ಈ ನಿಜವಾದ ಮಾರ್ಗವನ್ನು ತಿಳ್ಕೊಳ್ತಾರೆ. ಬನ್ನಿ ಇನ್ನೊಂದು ವಾಕ್ಯ ಕೂಡ ಓದೋಣ. ಯೋಹನ 5:28 ಕೂಡ ನಾವು ಓದೋದಾದರೆ ಪ್ರಿಯರ, ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಬೈಬಲ್ನ. ಅಂದರೆ ಕ್ರೈಸ್ತರಿಗೆ ಮಾತ್ರ ಪುನರುತ್ಥಾನ ಅನ್ಕೊಳ್ತಾರೆ. ಅಲ್ಲ ಪ್ರಿಯರೇ, ನೀತಿವಂತರಿಗೂ ಅನೀತಿವಂತರಿಗೂ ಇದೆ ಪುನರುತ್ಥಾನ. ಆದಾಮ್ ಸಮ್ಮತದಿಂದ ಸತ್ತವರು ಎಲ್ಲರೂ ಏನಾಗ್ತಾರೆ, ಬದುಕೋರಾಗ್ತಾರೆ ಅಂತ ನಾವು ನೋಡಿ. ಕ್ರಿಸ್ತನ ಸಮ್ಮತದಿಂದ ಬದುಕೋರಾಗ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇದು ಕೂಡ ಓದಿ, ಯೋಹನ 5:28 ಮತ್ತು 29. ಜಾನ್ 5th chapter verse 28 and 29. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ನೋಡ್ರಿ ಪ್ರಿಯ, ಕ್ಲಿಯರ್ ಆಗಿ ಹೇಳ್ಬಿಟ್ರಿ. ಇದಕ್ಕೆ ಆಶ್ಚರ್ಯ ಪಡಬೇಡಿರಿ. ಇದಕ್ಕೇನ್ ಮಾಡ್ಬೇಡ್ರಿ, ಆಶ್ಚರ್ಯ ಆಗ್ತಾ ಇದೆಯಾ? ಸತ್ತವರೆಲ್ಲರೂ ಬರ್ತಾರ, ನಮ್ಮ ತಾತ ಬರ್ತಾರ, ನಮ್ಮ ತಾತಗೆ ಬರ್ತಾರ ಅಂದ್ರೆ ಪ್ರಿಯ ನಮ್ಗೇನಾಗುತ್ತೆ, ಆಶ್ಚರ್ಯ ಆಗುತ್ತಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇದಕ್ಕೆ ನೀವು ಆಶ್ಚರ್ಯ ಪಡಬೇಡಿರಿ. ಯಾಕೆಂದ್ರೆ ಸಮಾಧಿಗಳಿರೋರೆಲ್ಲರೂ ಏನಾಗ್ತಾರೆ, ಆತನ ಧ್ವನಿಯನ್ನ ಕೇಳಿ ಏನಾಗ್ತಾರೆ, ಎದ್ದು ಬರ್ತಾರೆ. ಪ್ರಿಯರು, ಯಾರೆಲ್ಲ ಎದ್ದು ಬರ್ತಾರೆ? ಒಳ್ಳೆದನ್ನ ಮಾಡಿದವರು ಜೀವಕ್ಕಾಗಿ ಎದ್ದು ಬರ್ತಾರೆ. ಏನ್ ಜೀವ ಅಂದ್ರೆ ಅಮರತ್ವ ಜೀವ. ನಾವೆಲ್ಲ ಒಳ್ಳೇದು ಮಾಡಿದ್ರೆ ಈಗ ನಮಗೆ ಅವಕಾಶ ಸಿಕ್ಕಿದ್ದಿದೆ ಪ್ರಿಯರೇ. ಈಗ ಕ್ರಿಸ್ತನ ಹೆಜ್ಜಾಡಲ್ಲಿ ನಡೆಯೋದಕ್ಕೆ ಇವಾಗ ಅವ್ರು ಏನು ಮಾಡಿದ್ದಾರೆ, ದೇವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಒಂದು ವೇಳೆ ಅದರಲ್ಲಿ ಕೊನೆಯವರೆಗೆ ನಡೆದ್ರೆ ನಮಗೆ ಜೀವಕ್ಕಾಗಿ ಪುನರುತ್ಥಾನ ಆಗ್ತೀವಿ. ನೋಡಿ ಓದ್ತೀನಿ ನೋಡ್ರಿ. ಎದ್ದು ಬರ್ತಾರೆ, ಒಳ್ಳೆದನ್ನು ಮಾಡಿದವರು ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನ. ತೀರ್ಪು ಅಂದರೆ ಪ್ರಿಯರೇ, ಅವ್ರಿಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟು ಅದರ ನಡೀತಾರ ಇಲ್ವಾ ಅಂತ ಏನು ಮಾಡ್ತಾರೆ ನೋಡಿ, ಆಮೇಲೆ ತೀರ್ಪು ಬರೆಯೋದು. ಯಾಕೆಂದರೆ ಅವ್ರಿಗೆ ಇನ್ನೂ ಅವಕಾಶನೇ ಕೊಟ್ಟಿಲ್ವಲ್ಲ ದೇವರು. ಈಗ ನಮ್ಮ ಕಣ್ಗಳು ಮಾತ್ರ ತೆರೆಯಲ್ಪಟ್ಟಿದ್ದಲ್ಲ, ಅದರಿಂದ ಅವ್ರಿಗೆ ಏನು ಮಾಡ್ತಾರೆ, ದೇವರು ಅವ್ರಿಗೆ ಅವಕಾಶ ಕೊಡ್ತಾರೆ. ಎಲ್ಲ ಮನುಷ್ಯರು ಬರ್ತಾನೆ ಪ್ರಿಯರೇ. ಕೆಟ್ಟದನ್ನು ಮಾಡಿದವರು, ಸದ್ದಾಮ್ ಹುಸೇನು, ಬಿನ್ ಲೇಡನು ಪ್ರಿಯರೇ, ಈ ಥರ ಟೆರರಿಸ್ಟ್ಗಳು, ಕೆಟ್ಟ ಕೊಲೆಗಾರ, ಇವರೆಲ್ಲರೂ ಕೂಡ ಏನಾಗ್ತಾರೆ, ಸತ್ತವರಿಂದ ಎದ್ದು ಬರ್ತಾರೆ. ಆಗ ಸ್ವಾಮಿ ಏನು ಮಾಡ್ತಾರೆ, ಒಬ್ಬೊಬ್ಬನಿಗೆ ಮನ ತಿರ್ಗಕ್ಕೆ ಅವಕಾಶ ಕೊಡ್ತಾರೆ. ಒಬ್ಬೊಬ್ಬನಿಗೆ ಅವಕಾಶ ಕೊಡ್ಬೇಕು. ನೋಡಿ ವಾಕ್ಯ ಓದೋಣ. ಯೆಶಾಯ 26ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯವನ್ನು ಓದೋಣ. ತೀರ್ಪು ಬಗ್ಗೆ ನೋಡೋದಲ್ಲ, ಎಲ್ಲರೂ ತೀರ್ಪುಗಾಗಿ ಬರ್ತಾರೆ ಅಂತ ನೋಡೋದು. ತೀರ್ಪು ಅಂದರೆ ನೋಡಿ, ಭೂಮಿಯಲ್ಲಿ ಕ್ರಿಸ್ತನ 1000 ವರ್ಷ ಆಳ್ವಿಕೆನೇ ಲೋಕದ ಜನರಿಗೆ ತೀರ್ಪು. ಏನು ತೀರ್ಪು ಅಂದರೆ, ಫಸ್ಟು ಅವ್ರಿಗೇನು ಮಾಡಬೇಕು, ಮನ ತಿರ್ಗಕ್ಕೆ ಅವಕಾಶ ಕೊಡಬೇಕು. ಸೈತಾನನ್ನು ಬಂಧನಲ್ಲಿ ಇಡಬೇಕು. ಸೈತಾನ ಏನಾಗಬೇಕು, ಸೈತಾನನ್ನು ಕಟ್ಟಾಕಬೇಕು. ಸೈತಾನನ್ನು ಕಟ್ಟಾಕಿ ಏನು ಮಾಡಬೇಕು, ಅವನ್ನ ಆ ನಂತರ ಅವ್ರಿಗೆ ಅವಕಾಶ ಸಿಗುತ್ತದೆ. ಯೆಶಾಯ 26 ಓದ್ರಿ. 26, 9 ಮತ್ತು 10ನೇ ವಾಕ್ಯವನ್ನು ಓದ್ರಿ. ಐಸಾಯ 26 verse 9 and 10 ಓದೋಣ. ಯೆಶಾಯ 26 verse 9 and 10. ರಾತ್ರಿಯಲ್ಲಿ ನಿನ್ನನ್ನು ಮನಃಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನೋಡಿದ್ರೆ ಪ್ರಿಯರೇ, ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ, ಈ ಧರ್ಮ ಕಾರ್ಯ ಅಂತ ವಾಕ್ಯ ಇದೆ. ಕೆಲವುಗಳಲ್ಲಿ ತೀರ್ಪು, ಜಡ್ಜ್ಮೆಂಟ್ ಅಂತ ಇಂಗ್ಲಿಷಲ್ಲಿ ಬರ್ತದೆ. ನೋಡಿ ಪ್ರಿಯರೇ, ಇಲ್ಲಿ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ನೋಡೋದಾದ್ರೆ ಈ 9ನೇ ವಾಕ್ಯದಲ್ಲಿ ಏನ್ ಹೇಳ್ತದೆ ಅಂದ್ರೆ, ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವವರು. ಲೋಕದವರೆಲ್ಲರೂ ಏನಾಗ್ತಾರೆ, ಧರ್ಮದ
ಜ್ಞಾನವನ್ನು ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಅಂದರೆ ನೀತಿಯನ್ನು ಕಲಿತಾರೆ ಅಂತ ಇದೆ. ಕೆಲವು ಟ್ರಾನ್ಸ್ಲೇಷನ್ ನೋಡಬೇಕಾದ್ರೆ ಅವ್ರ ನೀತಿ ನ್ಯಾಯವನ್ನು ಕಲಿತು ಅದರಂತೆ ನಡೆಯುತ್ತಾರೆ. ಆದರೆ ಕೆಲವ್ರು ಏನಾಗಲ್ಲ ಅಂದರೆ ಅವರು ದುಷ್ಟರು, ಅವ್ರ ಏನಾಗಲ್ಲ, ಧರ್ಮಜ್ಞಾನವನ್ನು ಪಡೆಯೋದಿಲ್ಲ. 10ನೇ ವಾಕ್ಯ ಹೋದ್ರೆ ಸೆಷನ್ ಸರಿ, 10th ವರ್ಸ್ ಹೋದ್ರಿ. ದುಷ್ಟರನ್ನು ಕರುಣಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯರು. ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನಾಚರಿಸುವರು. ನೋಡ್ರ, ಕೆಲವರು ದುಷ್ಟರುಗಳು ಇರ್ತಾರೆ, ಏನೇ ಮಾಡಿದ್ರು ಕೂಡ ಏನಾಗಲ್ಲ, ಅವರು ತಿದ್ಕೊಳ್ಳಲ್ಲ, ನ್ಯಾಯ ಕಾರ್ಯವನ್ನ, ನೀತಿಯನ್ನು ಏನ್ ಮಾಡಲ್ಲ, ನೀತಿಯನ್ನು ಅನುಸರಿಸುವುದಿಲ್ಲ. ಪ್ರಿಯರೇ, ಅಂಥವರಿಗೆ ದೇವರು ಕೊನೆಯಲ್ಲಿ ಏನು ಮಾಡ್ತಾರೆ, 2ನೇ ಮರಣವನ್ನು ಅವ್ರಿಗೆ ಕೊಡ್ತಾರೆ, ನಾಶನ ಮಾಡ್ತಾರೆ. ನೋಡಿ, ಬೈಬಲ್ ಅದೇ ಹೇಳ್ತದೆ, ಎಲ್ಲರ ಕಣ್ಗಳೇನಾಗುತ್ತೆ, ತೆರೆಯಲ್ಪಡ್ತದೆ. ಯೆಶಾಯ 35ರಲ್ಲಿ ನೀವು 5-6 ವಾಕ್ಯ ನೀವು ಓದೋದಾದರೆ ಎಲ್ಲ ಕುರುಡರ ಕಣ್ಗಳೇನಾಗುತ್ತೆ, ತೆರೆಯಲ್ಪಡ್ತದೆ. ಕುರುಡರುಗಳು ಮೂಕನೇನಾಗ್ತಾನೆ, ಜಿಂಕೆಯಂತೆ ನಡೀತಾನೆ ಎಂಬುದಾಗಿ ಕೂಡ ನಾವು ಅಲ್ಲಿ ವಾಕ್ಯದಲ್ಲಿ ನೋಡ್ತೀವಿ. ಸೊ ಎಲ್ಲರ ಕಣ್ಗಳೇನಾಗುತ್ತೆ, ತೆರೆಯಲ್ಪಡ್ತದೆ. ಪ್ರಿಯರೇ, ಆಗ ಎಲ್ಲರೂ ಧರ್ಮಜ್ಞಾನವನ್ನು ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಆದರೆ ದುಷ್ಟರುಗಳು ಮಾತ್ರ, ಅಂದರೆ ಸೈತಾನ್ ಥರ ಇರೋರು ಮಾತ್ರ. ಸೈತಾನ್ ಏನಾಗಲ್ಲ, ಸೈತಾನನು ಮನ ತಿರುಗೋದು ಅಸಾಧ್ಯ ಅಲ್ವಾ ಪ್ರಿಯರೇ? ಅಂಥ ಮನಸ್ಸುಳ್ಳವರು ಮಾತ್ರ ಏನಾಗಲ್ಲ, ಮನ ತಿರುಗಲ್ಲ. ಮಿಕ್ಕವರೆಲ್ಲ ತಿರುಗ್ತಾರೆ. ಎಲ್ಲರಿಗೂ ಏನು ಮಾಡ್ತಾರೆ ಅಂದರೆ 1000 ವರ್ಷ ಆಳ್ವಿಕೆಯಲ್ಲಿ ಪ್ರಿಯರೇ, ಹಿಂದೂ ಮುಸ್ಲಿಂ ಬುದ್ಧಿಸ್ಟ್ಗೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತದೆ. ಅದು ರಾಜಮಾರ್ಗ. ಬೈಬಲ್ ಏನು ಹೇಳ್ತದೆ, ಅದು ರಾಜಮಾರ್ಗ. ಆ ಮಾರ್ಗದಲ್ಲಿ ನಡೆಯೋದಕ್ಕೆ ದೇವ್ರು ಏನು ಮಾಡ್ತಾರೆ, ಅವ್ರಿಗೆ ಅವಕಾಶನ ಉಂಟು ಮಾಡ್ತಾರೆ. ಸೈತಾನನ 1000 ವರ್ಷ ಏನು ಮಾಡ್ತಾರೆ, ಬಂಧನಲ್ಲಿ ಇಡ್ತಾರೆ. ಯಾಕೆಂದರೆ ಜನರನ್ನ ಏನು ಮಾಡಬಾರ್ದು, ಅವನು ಮರಳುಗೊಳಿಸಬಾರ್ದು, ಮೋಸ ಮಾಡಬಾರ್ದು ಎಂಬುದಾಗಿ ಅವನ ಕಟ್ಟಾಕಿ ಆವಾಗ ಅವಕಾಶ ಕೊಡಬೇಕಾದ್ರೆ ಬೈಬಲ್ ಹೇಳ್ದು ನಾವು ನೋಡಿದ್ದ, ಭೂಮಿಯಲ್ಲಿ ನೀವು ಧರ್ಮ ಕಾರ್ಯವನ್ನು ನಡೆಸುವಾಗ ಭೂ ನಿವಾಸಿಗಳು ಏನು ಮಾಡ್ತಾರೆ, ಅವರು ಧರ್ಮ ಜ್ಞಾನವನ್ನು ಪಡ್ಕೊಳ್ತಾರೆ. ದುಷ್ಟರು ಏನು ಮಾಡಲ್ಲ, ಅವ್ರು ತಿದ್ಕೊಳ್ಳಲ್ಲ ಅಂತ ಕೂಡ ಆ ವಾಕ್ಯ ಹೇಳಿದ್ದು. ಸರಿ, ಎಲ್ಲರಿಗೂ ಏನು ಮಾಡ್ತಾರೆ ಅಂದರೆ ಪ್ರಿಯರೇ, ಒಬ್ಬೊಬ್ಬ ಮನುಷ್ಯನಿಗೆ ಎಷ್ಟು ಕಾಲ ಕೊಡ್ತಾರೆ ಅವಕಾಶ ಮನ ತಿರುಗಕ್ಕೆ ಅಂದರೆ, ಒಬ್ಬೊಬ್ಬ ಇಂಡಿವಿಜುವಲ್ಗೆ ಒಂದು 100 ವರ್ಷ ಏನು ಮಾಡ್ತಾರೆ, ಸ್ವಾಮಿ ಕೊಡ್ತಾರೆ. ಅಂದರೆ ಪುನರುತ್ಥಾನ ಆದ ತಕ್ಷಣ, ಈಗ ನೋಡಿ ಒಂದು ಉದಾಹರಣೆ, ಬಿನ್ ಲಾಡೆನ್ ಇದ್ದಾರಲ್ಲ, ಟೆರರಿಸ್ಟ್ ಬಿನ್ ಲಾಡೆನ್, ಅವನು ಏನಾಗ್ತಾನೆ, ಪುನರುತ್ಥಾನದ ಎದ್ದು ಬರ್ತಾನೆ. ಎದ್ದು ಬಂದಾಗ ದೇವ್ರು ಏನು ಮಾಡ್ತಾರೆ, ಅವನು ಏನು ಮಾಡ್ತಾನೆ, ಇವಾಗ ಅವ್ನು ನಂಬ್ಕೊಂಡಿದ್ದು ಹೆಂಗೆ ನಂಬ್ಕೊಂಡು ಸತ್ತ, ಅವನು ಒಂದು ಏನಾಗಿ ಒಂದು ಮುಸ್ಲಿಮ್ ಆಗಿ ಒಂದು ಅಲ್ಲ ಅಂತ ನಂಬ್ಕೊಂಡು ಸತ್ತನಲ್ಲ, ಪುನರುತ್ಥಾನದಲ್ಲಿ ಅದೇ ನಂಬಿಕೆಯಲ್ಲಿ ಬರ್ತಾನೆ. ಆವಾಗ ಅವ್ನಿಗೇನಾಗುತ್ತೆ, ಗೊತ್ತಾಗುತ್ತೆ, ಅಲ್ಲ ನಿಜವಾದ ಮಾರ್ಗ ಯಾರು, ಯೇಸು ಸ್ವಾಮಿಯೇ ಸತ್ಯ ಮಾರ್ಗ ಜೀವವಾಗಿದ್ದಾರೆ, ಅವರ ಮಾರ್ಗದಲ್ಲಿ ಏನು ಮಾಡು, ನಡಿ ಅಂತ ಒಂದು ಅವಕಾಶ ಕೊಡ್ತಾನೆ. ಸೊ ಅವನಿಗೆ ಒಂದು 100 ವರ್ಷ ಏನು ಮಾಡ್ತಾರೆ, ಅವಕಾಶ ಕೊಡ್ತಾರೆ. 100 ವರ್ಷದಲ್ಲಿ ಅವನು ಏನು ಮಾಡ್ಬೇಕಂದ್ರೆ, ಟೆರರಿಸಮ್ನ ಬಿಟ್ಟು ತನ್ನಂತೆ ತನ್ನ ನೆರೆಯನ್ನು ಏನು ಮಾಡಬೇಕು, ಪ್ರೀತಿಸಬೇಕು. ಆವಾಗ ಒಂದು ವೇಳೆ ಅವನು ತಿದ್ಕೊಂಡ್ರೆ ಪ್ರೀತಿಸೋರು ಸರಿ, ಅವನಿಗೇನು ಮಾಡ್ತಾರೆ, ಜೀವವು ಕಂಟಿನ್ಯೂ ಆಗುತ್ತೆ. ಆದರೆ ಅವನಿಲ್ಲ, ನಾನು ಏನು ಮಾಡಲ್ಲ, ನಾನು ತಿದ್ಕೊಳ್ಳಲ್ಲ, ನನ್ನ ನೆರೆಯನ್ನು ಪ್ರೀತಿ ಮಾಡಲ್ಲ ಅಂತ ಅವನು ಹಠ ಹಿಡಿದು ತನ್ನನ್ನು ತಿದ್ಕೊಳ್ಳಿಂದ ಏನಾಗುತ್ತಾನೆ ಅಂದರೆ, ಅವನ ಮೇಲೆ ಸಾವು ಏನಾಗುತ್ತೆ, ಬರುತ್ತದೆ. ಅದನ್ನು ವಾಕ್ಯದಲ್ಲಿ ಓದನ ಬನ್ನಿರಿ. ಐಸಾಯ 65ರಲ್ಲಿ 20ನೇ ವಾಕ್ಯವನ್ನು ನಾವು ಓದನ ಬನ್ನಿರಿ. 65, ಐಸಾಯ 65:20 ಓದ್ರಿ. ಐಸಾಯ 65 ವಾಕ್ಯ 20 ಓದ್ರಿ. ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕರು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನಿಗೂ 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಸಾಕು ಬದ ಪ್ರಿಯರೇ, ಇಲ್ಲಿ ವಾಕ್ಯ ನೋಡ್ಲಿಕ್ಕೆ 20th ವರ್ಸು ಅಂದರೆ, ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸು ಆಗಲಿ ಮುದುಕನಾಗಲಿ ಅಲ್ಲಿ ಏನಾಗಲ್ಲ, ಅಲ್ಲಿ ಇರುವುದಿಲ್ಲ. ಅಂದರೆ ಪುನರುತ್ಥಾನ ಆಗಬೇಕಾದ್ರೆ ಸತ್ತವರು ಹೇಗೆ ಸತ್ತರೋ ಅದೇ ರೀತಿಯಾಗಿ ಏನಾಗ್ತಾರೆ, ಪುನರುತ್ಥಾನದಲ್ಲಿ ಬರ್ತಾರೆ. ಅಂದರೆ ಒಂದು ಕೂಸಾಗಿ, ಒಂದು ಮಗುವಾಗಿ ಸತ್ತರೆ ಪುನರುತ್ಥಾನ ಏನಾಗ್ತಾರೆ, ಮಗುವಾಗಿ ಪುನರುತ್ಥಾನ ಆಗ್ತಾರೆ. ಪುನರುತ್ಥಾನ ಆಗಿ ಏನಾಗ್ತಾರೆ, ಬೆಳೀತಾರೆ. ಅವರು
ಬೆಳೆದು ಒಂದು 30 ವಯಸ್ಸುವರೆಗೆ ಏನಾಗ್ತಾರೆ, ಬೆಳೀತಾರೆ. ಕೆಲವರು ಮುದುಕನಾಗಿ ಸಾಯ್ತಾರಲ್ಲ, ಮುದುಕನಾಗಿ ಸತ್ತವರಲ್ಲ, ಅದೇ ಸ್ಥಿತಿಯಲ್ಲಿ ಬರ್ತಾರೆ. ಆಗ ಅವ್ರೇನಾಗುತ್ತೆ, ಅವ್ರ ವಯಸ್ಸೇನಾಗುತ್ತೆ, ಕಡಿಮೆ ಆಗುತ್ತೆ. ಒಂದು 30 years ಒಂದು ಪರ್ಫೆಕ್ಟ್ ಮ್ಯಾನ್ ಒಂದು ವಯಸ್ಸು ಎಷ್ಟಂದರೆ ಒಂದು 30 ವಯಸ್ಸುವರೆಗೆ. ಆದಾಮನು ಉಂಟು ಮಾಡುವಾಗ ಒಂದು 30 ವಯಸ್ಸು ಮನುಷ್ಯ ಹೆಂಗಿದ್ದನೋ ಅದೇ ರೀತಿಯಾಗಿದ್ದರು. ಅದಕ್ಕೆ ಯೇಸುಸ್ವಾಮಿ ಕೂಡ ದೀಕ್ಷಾಸ್ನಾನ ಮಾಡಬೇಕಾದ್ರೆ ಅವ್ರಿಗೆ ವಯಸ್ಸು 30 ವಯಸ್ಸು. 30 ವಯಸ್ಸಿಂದ ಒಂದು ಪರ್ಫೆಕ್ಟ್ ಮ್ಯಾನ್ಸ್ ಏಜ್ ಅಂತ ನೋಡ್ತೀವಿ. ಸರಿ, ಅಲ್ಲಿ ಹೇಳ್ತದೆ ನೋಡಿ, ಯುವಕನಾಗಲಿ ಅಲ್ಲಿ ನೋಡ್ಬೇಕಾದ್ರೆ ಯುವಕನು 100 ವರ್ಷದೊಳಗೆ ಏನಾಗ್ತಾನೆ, ಸಾಯನು. ಪಾಪಿಷ್ಟನು 100 ವರ್ಷದೊಳಗೆ ಶಾಪ ತೆಗಲದು ಅಂತ ಹೇಳ್ತದೆ. ಅಂದರೆ ಪ್ರಿಯರೇ, 100 ವಯಸ್ಸು ಆಗಿ ಇನ್ನೂ ಪಾಪಿಯಾಗೇ ಇದ್ದರೆ, ಅಂದರೆ 100 ವರ್ಷದೊಳಗೆ ಏನಾಗಬೇಕು, ನಾವು ಸತ್ತುವಾಗ ಪುನರ್ತನ ಆಗಬೇಕಾದ್ರೆ ನಾವು ಪಾಪಿಯಾಗಿ ಪುನರ್ತನ ಆಗ್ತೀವಿ. ಅಂದರೆ ಒಂದು ಪಾಪ ಸ್ವಭಾವದಲ್ಲಿ ಇರ್ತೀವಿ. ಏನಾಗಬೇಕು, 100 years ಒಳಗೆ ನಾನು ನೀತಿವಂತನಾಗಬೇಕು. ನೀತಿವಂತನಾದರೆ ಓಕೆ, ನನಗೇನು ಸಿಗುತ್ತೆ, ನಿತ್ಯ ಜೀವ ಕಂಟಿನ್ಯೂ ಆಗುತ್ತೆ. ಆದರೆ 100 ವರ್ಷ ಆಗಿ ಕೂಡ ನಾನು ಪಾಪಿ ಅಂತ ಒಂದು ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ನನಗೇನು ಬರುತ್ತೆ, ನನ್ನ ಮೇಲೆ ಶಾಪ ಬರ್ತದೆ, ಅಂದರೆ ಮರಣ ಬರ್ತದೆ. ಅದು ಸೆಕೆಂಡ್ ಡೆತ್, ಎರಡನೇ ಮರಣ ಅಂತ ಏನಾಗಿದೆ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಆ 100 ವರ್ಷ ಒಂದು ವೇಳೆ ನಾನು 100 ವರ್ಷ ದಾಟಿ ಬಂದ್ವಿ, ನಾನು ಮನ ತಿರುಗಿಬಿಟ್ಟೆ ಅಲ್ಲ, ಬಿನ್ಲೆಡ್ ಏನಾಗಿದ್ರು 100 ವರ್ಷದಲ್ಲಿ ತಿದ್ದುಕೊಂಡು ನೀತಿವಂತನಾಗ್ಬಿಟ್ರು. ಈಗ ಅವ್ರಿಗೆ ಏನಾಗುತ್ತೆ ಅಂದರೆ ಆ 1000 ವರ್ಷ ಅಂತ್ಯದಲ್ಲಿ ಒಂದು ಪರೀಕ್ಷೆ ಇರ್ತದೆ. 1000 years ಎಂಡಲ್ಲಿ ಒಂದು ಪರೀಕ್ಷೆ. ಅದೇನಪ್ಪ ಅಂದರೆ ಪುನಃ ದೇವ್ರು ಏನು ಮಾಡ್ತಾರೆ, ಸೈತಾನ ತಿರ್ಗಾ ಅವನ್ನ ಬಿಡುಗಡೆ ಮಾಡ್ತಾರೆ. ಸೈತಾನ ಪುನಃ ಬಂದು ಜನರನ್ನ ಅಲ್ಲಿ ಮೋಸಗೊಳಿಸ್ತಾನೆ. ಆವಾಗ ಯಾರೆಲ್ಲ ಸೈತಾನ್ ಕಡೆ ತಿರ್ಕೊಳ್ತಾರೋ ಅಂಥವ್ರೆಲ್ಲರನ್ನ ಕೂಡ ಅಗ್ನಿಯಿಂದ ದೇವರಲ್ಲಿ ನಾಶನ ಪಡಿಸ್ತಾರೆ. ವಾಕ್ಯಗಳನ್ನ ಓದೋಣ ಬನ್ರಿ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 7ರಿಂದ 8ವರೆಗೆ, 7ರಿಂದ 9ವರೆಗೆ ಕೆಲವು ವಾಕ್ಯಗಳನ್ನ ಓದ್ರಿ. ರೆವಲ್ಯೂಷನ್ 20th chapter verse 7 to 9 ಓದ್ರಿ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನ್ನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಬಂದು ಅವರನ್ನು ದಹಿಸಿ ಬಿಟ್ಟಿತು. ನೋಡಿದ್ರ ಪ್ರಿಯರೇ, ಹಾಗಾದ್ರೆ ಅವನು ಏನಾಗ್ತಾನೆ, ಆ 1000 ವರ್ಷ ಆದ ಮೇಲೆ ಸೈತಾನ ಏನ್ ಮಾಡ್ತಾನೆ, ಆ ಬಂಧನೆಯಿಂದ ಹೊರಗಡೆ ಬರ್ತಾನೆ, ಬಿಡುಗಡೆ ಆಗ್ತಾನೆ. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕಿನಲ್ಲಿ ಇರುವಂತ ಕೋಗ್ ಮಾಗೋಗ್ ಎಂಬ ಜನಾಂಗಗಳನ್ನ ಏನ್ ಮಾಡ್ತಾನೆ, ಮರುಗೊಳಿಸ್ತಾನೆ. ಅಂದ್ರೆ ಜನರನ್ನ ತಿರ್ಗಾ ಏಮಾರ್ಸೋದಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನಗಳು ಪಡ್ತಾನೆ. ಅನೇಕರು ಅವನ ಮಾರ್ಗದಲ್ಲಿ ಏನಾಗ್ತಾರೆ, ಹೋಗ್ತಾರೆ. ಅವರ ಸಂಖ್ಯೆ ಸಮುದ್ರದ ಮರಳಿನಂತಿರುವುದು ಅಂತ ಹೇಳಲ್ಪಟ್ಟಿದೆ. ಅಂದರೆ ಪ್ರಿಯರೇ, ಭೂಮಿಯಲ್ಲಿ 3 ಭಾಗ ಏನಿದೆ, ನೀರಿದೆ, 1 ಭಾಗ ಏನಿದೆ, ಮರಳಿದೆ. ಅಂದರೆ ಇಲ್ಲಿ ಏನು ಲೆಕ್ಕ ಅಂದರೆ ಎಷ್ಟು ಜನರಂದರೆ ಭೂಮಿಯಲ್ಲಿರೋಂಥ 4ರಲ್ಲಿ 1 ಭಾಗ. ಅಂದರೆ 1 ಭಾಗ ಜನರುಗಳು ಏನಾಗಲ್ಲ, ಮನ ತಿರುಗಲ್ಲ. ಅವನು ಸೈತಾನನ ಏನು ಮಾಡ್ತಾರೆ, ಹಿಂಬಾಲಿಸ್ತಾರೆ. ಅದು ನಿಜನೇ ಪ್ರಿಯರೇ. ಯೇಸುಸ್ವಾಮಿ ಕೂಡ ಹೇಳ್ಬಿಟ್ರು ಅಲ್ವಾ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಪ್ರವೇಶಿಸೋದು ಕಠಿಣ ಅಂತ. ಕೆಲವರಿಗೆ ಮನ ತಿರುಗಕ್ಕೆ, ತನ್ನನ್ನು ತಗ್ಗಿಸ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅಂಥವರೆಲ್ಲರೂ ಕೂಡ ಸೈತಾನನ ಏನು ಮಾಡ್ತಾರೆ, ಹಿಂಬಾಲಿಸ್ತಾರೆ. ಆಗ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಆಗ ಪರಲೋಕದಿಂದ ಬೆಂಕಿ ಇಳಿದು ಅವ್ರನ್ನ ದಹಿಸಿಬಿಟ್ಟಿತ್ತು. ಅಂದರೆ ಸೈತಾನ, ಅವನ ದೂತರುಗಳು ಮತ್ತು ಅವನನ್ನು ಹಿಂಬಾಲಿಸಂಥ ಮನುಷ್ಯರು 1000 ವರ್ಷದ ಅಂತ್ಯದಲ್ಲಿ ಏನಾಗ್ತಾರೆ, ನಾಶನಗೊಳಗಾಗ್ತಾರೆ. ಆಗ ಯೇಸುಸ್ವಾಮಿ 1000 ವರ್ಷ ಈ ಲೋಕವನ್ನು ಆಳ್ವಿಕೆ ಮಾಡಿ, ಈ ಲೋಕವನ್ನು ಸಂಪೂರ್ಣವಾಗಿ ಲೋಕವನ್ನು ಒಂದು ಪರ್ಫೆಕ್ಟ್ ಮಾಡಿ ಏನು ಮಾಡ್ತಾರೆ, ತಂದೆಯ ಕೈಗೆ ಅದನ್ನು ಒಪ್ಪಿಸ್ತಾರೆ. ಅದು ಕೂಡ ಓದೋಣ ಬನ್ರಿ. 1ನೇ ಕೊರಿಂಥದವರಿಗೆ 15ನೇ ಅಧ್ಯಾಯದಲ್ಲಿ ವಾಕ್ಯವು 26ರಿಂದ 28ವರೆಗೆ ಓದೋಣ. 1 Corinthians 15th chapter verse 26 to
28 ಓದೋಣ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ಹ್ಮ್ ದೇವರ ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ಹ್ಮ್ ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಹ್ಮ್ ಸಮಸ್ತವನ್ನು ಅಧೀನ ಮಾಡಿ ಕೊಟ್ಟಾತನು ಅದರಲ್ಲಿ ಸೇರಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹ್ಮ್ ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಹೀಗೆ ದೇವರು ಸಮಸ್ತರಲ್ಲಿಯೂ ಸಮಸ್ತವೂ ಆಗುವನು. ಓಕೆ, ಇನ್ನೆರಡು ವಾಕ್ಯಗಳು ಓದೋಣ ಬಿಡ್ರಿ. 24 and 25 ಕೂಡ ಓದ್ರಿ. 24, 25 ಕೂಡ ಓದೋಣ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಓಕೆನಾ? ಕಂಟಿನ್ಯೂ ಮಾಡಿ ಬದ 26. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ಸಾಕು ದೇವರು ಸಾಕು ಸಾಕು ನೋಡಿ ಪ್ರಿಯರೇ. 24 ಓದೋದಾದ್ರೆ, ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸುವುದು ಸಮಾಪ್ತಿ. ಅಂದರೆ ಕೊನೆಯಲ್ಲಿ ಏನು ಮಾಡ್ತಾರೆ, ಎಲ್ಲವನ್ನ ದೇವರು ಸರಿಪಡಿಸಿ ಯೇಸ್ವಾಮಿ 1000 ವರ್ಷ ಆಳ್ವಿಕೆ ಮಾಡಿ ಭೂಮಿಯನ್ನು ಏನು ಮಾಡ್ತಾರೆ, ಸರಿಪಡಿಸಿ ಕೊನೆಯದಾಗಿ ತಂದೆಯಾದ ದೇವರ ಹತ್ರ ಅದನ್ನು ಒಪ್ಪಿಸ್ತಾರೆ. ಕೊನೆಯ ಶತ್ರು ಏನಂದರೆ ಮರಣ. ಮುಂದೆ ಭೂಮಿಯಲ್ಲಿ ಏನಿರಲ್ಲ, ಮರಣವೂ ಇರಲ್ಲ. ಅವಾಗೆ ನಮ್ಮ ಯೇಸ್ವಾಮಿ ಹೇಳಿದಂಥ ಒಂದು ಪ್ರಾರ್ಥನೆ, ನಿಮ್ಮ ರಾಜ್ಯವು ಬರಲಿ, ಪರಲೋಕದಲ್ಲಿರುವ ನಿಮ್ಮ ಚಿತ್ತವು ಭೂಲೋಕದಲ್ಲಿಯೂ ನೆರವೇರಲಿ ಎಂಬ ಒಂದು ಪ್ರಾರ್ಥನೆ ಏನಾಗುತ್ತೆ, ಆವಾಗ ನೆರವೇರುತ್ತೆ. ಹೌದು ಪ್ರೀತಿಯ ಸರಸರೇ, ನಾವು ಈ ಒಂದು ಪಾಠದಲ್ಲಿ 3 ಮಾರ್ಗಗಳು ಎಂಬ ಪಾಠದಲ್ಲಿ ನಾವು ನೋಡೋದಾದರೆ, ಮೊದಲನೇ ಮಾರ್ಗವು ವಿಶಾಲವಾದ ಮಾರ್ಗ. ಅದು ಯಾರು ಓಪನ್ ಮಾಡಿದ್ದು ಅದಂತ ನೋಡೋದಾದರೆ ಮೊದಲನೇ ಆದಾಮನು. ಅದು ನಾಶನಕ್ಕೆ ಹೋಗುವಂಥ ಮಾರ್ಗ. ಅವನಿಂದ ಎಲ್ಲರಿಗೇನು ಬಂತು, ಮರಣ ಬಂತು. ಆದಾಮ ಸಮದಿಂದ ಎಲ್ಲರಿಗೇನು ಬಂತು, ಮರಣ ಬಂತು. ಎರಡನೇ ಮಾರ್ಗವನ್ನು ಉಂಟು ಮಾಡಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಎರಡನೇ ಆದಾಮನು. ಅವರು ಬಿಕ್ಕಟ್ಟಾದ ಮಾರ್ಗವನ್ನು ಅದನ್ನು ಓಪನ್ ಮಾಡಿದ್ರು. ಅದು ಜೀವಕ್ಕೆ ಹೋಗುತ್ತೆ. ಆ ಜೀವವು ಎಂಥ ಜೀವ ಅಂದರೆ ಅಮರತ್ವ ಜೀವ. ಅದು ಅಂದರೆ ಅದಕ್ಕೆ ಸಾವೇ ಇಲ್ಲ, ಅದಕ್ಕೆ ನಾಶನೇ ಇಲ್ಲ. ಆ ಜೀವದಲ್ಲಿ ಒಬ್ಬನೇ ಇದ್ದರು, ತಂದೆಯಾದ ದೇವರು ಒಬ್ಬನೇ ಆ ಜೀವದಲ್ಲಿದ್ದರು. ಆ ನಂತರ ಅದನ್ನು ಯೇಸ್ವಾಮಿಗೆ ಕೊಟ್ಟರು. ಆ ನಂತರ ಯಾರೆಲ್ಲ ಯೇಸ್ವಾಮಿ ಹೆಜ್ಜಾಡಲ್ಲಿ ನಡೀತಾರೋ, ಅದನ್ನು ಕಂಡಿಡಿದು ಅದನ್ನು ಅವ್ರ ಹೆಜ್ಜಾಡಿ ನಡೀತಾರೋ ಅಂಥವ್ರಿಗೆ ಏನು ಮಾಡ್ತಾರೆ, ಕೊಡ್ತಾರೆ. ಅದನ್ನು ಕಂಡಿಡಿಯೋರು ಸ್ವಲ್ಪನೇ. ಆದರೆ ಬೇರೆಯವ್ರಿಗೆ ಏನು ಮಾರ್ಗ ಅಂದರೆ ಅದನ್ನೇ ಮೂರನೆಯ ಒಂದು ಮಾರ್ಗ, ಅದು ರಾಜ್ಯ ಮಾರ್ಗ, ಹೈವೇ. ಅದರಲ್ಲಿ ಎಲ್ಲ ಮನುಷ್ಯರಿಗೆ ನಡೆಯೋದಕ್ಕೆ ಅವಕಾಶ ಕೊಡಲ್ಪಡ್ತದೆ. ಯಾರೆಲ್ಲ ತನ್ನನ್ನು ತಿದ್ದುಕೊಂಡು ದೇವರ ಮಾರ್ಗದಲ್ಲಿ ನಡೀತಾರೋ ಅಂಥವರಿಗೆ ನಿತ್ಯ ಜೀವನಾಗುತ್ತೆ, ಭೂಮಿಯಲ್ಲಿ ಕೊಡಲ್ಪಡ್ತದೆ. ಯಾರೆಲ್ಲ ತಿದ್ಕೊಳ್ಳಲ್ವೋ, ಸೈತನ ಜೊತೆ ಸೇರಿಕೊಳ್ತಾರೋ, ಸೈತನ ಮಾರ್ಗನೇ ಸರಿಯಾದ ಮಾರ್ಗ ಅಂತ ನಡೀತಾರೋ ಅಂಥವರೆಲ್ಲರೂ ಕೂಡ ಕೊನೆಯಲ್ಲಿ ಎರಡನೇ ಬೆಂಕಿಯಲ್ಲಿ ಏನಾಗ್ತಾರೆ, ನಾಶನ ಮಾಡಲ್ಪಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ದೇವರ ಈ ವಾಕ್ಯವನ್ನು ಆಶ್ರಯಿಸಲಿ. ದೇವರಿಗೆ ಚಿತ್ತವಾದರೆ ಬರುವಂಥ ವಾರದಲ್ಲಿ ನಾವು 5ನೇ ಒಂದು ಪಾಠವನ್ನು ನಾವು ಧ್ಯಾನಿಸೋಣ. ದೇವ್ರ ನಮ್ಮೆಲ್ಲರನ್ನ ಕೂಡ ಆಶೀರ್ವಾದ ನಡೆಸಲಿ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. 3 ಮಾರ್ಗಗಳ ವಿಷಯವಾಗಿ ಕುರಿತು ಸವಿಸ್ತರವಾಗಿ ಪಾಠಗಳನ್ನ